ಚಾನ್ಸ್ ಬೇರೆ. ಅಂಡ್ ಆ ದಿನ ನನ್ಗೆ ಸರ್ ಯಾವಾಗ ಹೇಳಿದ್ರು ನೀವ್ ಸಿಲೆಕ್ಟ್ ಆಗಿದ್ದೀರಾ, ಅಂಡ್ ಸರ್ ಒಂದ್ ಮಾತ್ ಹೇಳಿದ್ರು, ನಿಮ್ ಇಬ್ರನ್ನ ಸಿಲೆಕ್ಟ್ ಮಾಡಕ್ಕೆ ಒಂದ್ ರೀಸನ್ ಇದೆ, ಬಿಕಾಸ್ ನೀವಿಬ್ರು ತುಂಬಾನೇ ಡೌನ್ ಟು ಅರ್ತ್ ಅಂಡ್ ಆಟಿಟ್ಯೂಡ್ ಇಲ್ಲ ನಿಮ್ಗೆ. ಅದೇ ನಮ್ ಬೇಕಿತ್ತು ನಮ್ ಗ್ರೂಪ್ಗೆ. ತುಂಬಾ ಮಂದಿ ಟ್ವಿನ್ಸ್ ಇದ್ರು, ಎಲ್ಲಾ ಒಂದ್ ಆಟಿಟ್ಯೂಡ್ ತೋರ್ಸಿದ್ರು, ನೀವಿಬ್ರು ತೋರ್ಸಿಲ್ಲ ಅಂತ. ಅಂಡ್ ಐ ಥಿಂಕ್ ಆ ರೀಸನ್ ಇಂದ ನಾವ್ ಇವತ್ತು ಇಲ್ಲಿದ್ದೀವಿ. ಅಂಡ್ ನನ್ ಆಕ್ಚುಲಿ ತುಂಬಾ ಇಮೋಷನಲ್ ಆಗಿರುತ್ತೆ, ಬಿಕಾಸ್ ಇಷ್ಟ ಹಿಟ್ ಆಗ್ತೀವಿ ಅಂತ ನಾವು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಅಂಡ್ ಫಸ್ಟ್ ಡೇ ಇದಾದ್ಮೇಲೆ, ಮೂವಿ ರಿಲೀಸ್ ಆದ್ಮೇಲೆ ಸರ್ ಕಾಲ್ ಮಾಡಿದ್ರು, ಥಿಯೇಟರ್ ಇಂದ ಕಾಲ್ ಮಾಡ್ಬಿಟ್ಟು ಹೇಳಿದ್ರು, ಏನ್ ಕಸ್ತೂರಿ ಸುವರ್ಣ, ಅಶ್ವಿತಿ ಅದ್ವಿತಿ, ಏನ್ ಆಕ್ಟಿಂಗ್ ನಿಮ್ಮಿಬ್ರದು, ನಿಮ್ಗಂತೂ ಫುಲ್ ಫ್ಯಾನ್ಸ್ ಆದ್ರು ಅಂತ. ಅಂಡ್ ನಮ್ಗೆ ಅವಾಗ ಗೊತ್ತೂ ಇರ್ಲಿಲ್ಲ ಫ್ಯಾನ್ಸ್ ಅಂದ್ರೆ ಏನು ಅಂತ. ಅಂಡ್ ವಿ ವರ್ ಲೈಕ್, ಫ್ಯಾನ್ಸ್ ಅಂದ್ರೆ ಏನು ಗೊತ್ತಿಲ್ಲ ನಮ್ಗೆ ಅಂತ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿರೋ ಜರ್ನಿ, ಇಟ್ಸ್ ಬೀನ್ ಬ್ಯೂಟಿಫುಲ್ ಅಂತ ಹೇಳ್ಬೋದು. ಪೀಪಲ್ ಲೈಕ್ calling us with names Kasturi Suvarna, and awaga now supporting character ag bandvi. Not every human being who come as a supporting character gets hit like us anta helbodu. And truly we are blessed, namge ishtu fan followers. Even Bangkok hogidvi, Bangkok allu kannadigas bandu recognize ಮಾಡಿದ್ರು. And I think that's a huge blessing. And ಒಂದಂತೂ ನಂಗೆ ಗೊತ್ತಿದೆ, ಲೈಫ್ ಅಲ್ಲಿ ಯಾವಾಗ್ಲೂ ಡೌನ್ ಟು ಅರ್ತ್ ಇದ್ರೆ ತುಂಬಾ ಸಕ್ಸಸ್ ಸಿಗುತ್ತೆ, ಯಾವತ್ತಿಗೂ ಹೆಡ್ ವೇಟ್ ಇರಬಾರ್ದು ಅಂತ ನನ್ಗೆ ಅನ್ಸುತ್ತೆ. ಡೆಫಿನೆಟ್ಲಿ. ಇವಾಗ ನಿಮ್ಮ ಡೆಬ್ಯೂ ಆದ್ಮೇಲೆ ಯು ಡಿಡ್ ಅ ಲಾಟ್ ಆಫ್ ನೈಸ್ ಮೂವೀಸ್ ಆಗಿರ್ಬೋದು. ನೀವು ಕೂಡ ಯು ಡನ್ ಚಂದನ್ ಶೆಟ್ಟಿ ಅವ್ರದ್ದು ಶೋಕಿಲಾಲ ಆಲ್ಬಮ್ ಸಾಂಗ್ ಅಂಡ್ ಲಾಟ್ ಆಫ್ ಥಿಂಗ್ಸ್ ಯು ಆರ್ ಡೂಯಿಂಗ್, ಆಡ್ಸ್ ಆಗಿರ್ಬೋದು. And how is the fandom treating you? ಅಂದ್ರೆ ಇಷ್ಟೊಂದು ಫ್ಯಾನ್ ಪೇಜಸ್, ನಾನು ಅಶ್ವಿತಿ ಅಂತ ಕೊಟ್ಟ ತಕ್ಷಣ ತುಂಬಾ ಫ್ಯಾನ್ ಪೇಜಸ್. ಸೊ ಲೈಕ್ ಹೌ ಆರ್ ಯು ಫೀಲಿಂಗ್ ಅಂದ್ರೆ ಈ ಒಂದು ಪಾಪರಾಜಿ ಅಥವಾ ಫ್ಯಾಂಡಮ್? ಒಂದಂತೂ ನನ್ ಇಷ್ಟೇ ಹೇಳ್ತೀನಿ, ಬಿಕಾಸ್ ಆಫ್ ನಮ್ ಫ್ಯಾನ್ಸ್ ಇಂದ ನಾವ್ ಇವತ್ ಈ ಲೆವೆಲ್ ಅಲ್ಲಿ ಇದೀವಿ. ಯಾವತ್ತಿಗೂ ನನ್ಗೆ ಯಾವ್ದೇ ಶೋ ಹೋದ್ರು ನನ್ ಎಲ್ಲಾರ್ಗು ಸೆಲ್ಫಿ ಕೊಡಕ್ ಆಸೆ ಇರುತ್ತೆ, ಬಟ್ ಕೆಲವೊಮ್ಮೆ ನಮ್ ಆಗಲ್ಲ. ಅಂಡ್ ನಾನ್ ಒಂದ್ ಹೇಳಲೇಬೇಕು, ನಾವ್ ಇಬ್ರು ಅದ್ವಿತಿ ಅಂಡ್ ನಾವು ದಿನದಲ್ಲಿ ಅಟ್ ಲೀಸ್ಟ್ ಒಂದು 3-4 ಫ್ಯಾನ್ಸ್ಗೆ ರಿಪ್ಲೈ ಬ್ಯಾಕ್ ಮಾಡೇ ಮಾಡ್ತೀವಿ. ಅಂಡ್ ಐ ಥಿಂಕ್ ನೋಡಿ, ನೆಗೆಟಿವಿಟಿ ಅಂತ ಹೇಳೋದು ಕೆಲವೊಮ್ಮೆ ಬಂದೇ ಬರುತ್ತೆ, ಬಟ್ ಅದ್ ಎಲ್ಲಾರ್ಗು ಬರುತ್ತೆ. ಇವನ್ ಇಫ್ ಯು ಆರ್ ನಾಟ್ ಅ ಸೆಲೆಬ್ರಿಟಿ, ನೆಗೆಟಿವಿಟಿ ಬಂದೇ ಬರುತ್ತೆ. ಬಟ್ ನಾನೇನ್ ಅವಾಗ ಮಾಡ್ತೀನಿ ಅಂದ್ರೆ, ನಾನ್ ಜಸ್ಟ್ ಬ್ಲಾಕ್ ಮಾಡ್ಬಿಡ್ತೀನಿ. ಬಿಕಾಸ್ ಅದ್ ಎಷ್ಟೇ ರೂಡ್ ಸೌಂಡ್ ಮಾಡಿದ್ರು ಒಬ್ರು ಆರ್ಟಿಸ್ಟ್ಗೆ ಕ್ರಿಟಿಸೈಸ್ ಮಾಡಕ್ಕೆ ತುಂಬಾ ಬೇರೆ ರೀತಿಯಲ್ಲೂ ಮಾಡ್ಬೋದು. ಇನ್ ಕೇಸ್ ನಿಮ್ಗೆ ಏನೋ ಒಂದು ಆರ್ಟಿಸ್ಟ್ಗೆ ಹೇಳ್ಬೇಕಾದ್ರೂ ಏನೋ ಒಂದ್ ಬೇರೆ ಸೆಂಟೆನ್ಸ್ ಅಲ್ಲೂ ಹೇಳ್ಬಹುದು, ಮ್ಯಾಮ್ ನನ್ಗೇನೋ ಇದು ನಿಮ್ಗೆ ಏನೋ ಸೂಟ್ ಆಗಿಲ್ಲ ಮ್ಯಾಮ್, ನೆಕ್ಸ್ಟ್ ಟೈಮ್ ಇಂದ ಹಿಂಗ್ ಮಾಡ್ಬೇಡಿ ಅಂತಾನು ಆ ರಿಕ್ವೆಸ್ಟ್ ಇಂದಾನು ಮಾತಾಡ್ಬಹುದು. ಬಟ್ ಕೆಲವೊಮ್ಮೆ ಫ್ಯಾನ್ಸ್ ಮೇ ಬಿ ಪಾಪ ಅವ್ರಿಗೂ ಗೊತ್ತಿರಲ್ಲ ಹೆಂಗ್ ಮಾತಾಡೋದು ಅಂತ, ಕೆಲವೊಮ್ಮೆ ತುಂಬಾ ರೂಡ್ ಆಗಿರ್ತಾರೆ. ಬಟ್ ಐ ಜಸ್ಟ್ ವಾಂಟ್ ಟು ಸೇ ಒನ್ ಥಿಂಗ್ ಫಾರ್ ಆಲ್ ದ ಪಾಸಿಟಿವ್ ಫ್ಯಾನ್ಸ್ ಅರೌಂಡ್ ವಾಚಿಂಗ್ ಮೀ ಲೈವ್. ಇವಾಗ ನಿಮ್ಮಿಂದ ನಾವ್ ಇಲ್ಲಿದೀವಿ, ನಿಮ್ ಪ್ರೀತಿ ಯಾವತ್ತಿಗೂ ಇರ್ಬೇಕು. ಅಂಡ್ ಯಾವ್ದೇ ಕೆಲಸ ಮಾಡಿದ್ರು, ನಾನ್ ಬರೀ ಆಕ್ಟಿಂಗ್ ಅಂತ ಹೇಳಲ್ಲ, ಯಾವ್ದೇ ಕೆಲಸ ನಾವು ಮಾಡಿದ್ರು ನಮ್ಗೆ ನಿಮ್ ಎಲ್ಲರ ಆಶೀರ್ವಾದ ಬೇಕೇ ಬೇಕು. ಅಂಡ್ ಇವಾಗ ನಾವು ಇದು ಕೊರೋನಾದ ಬಗ್ಗೆ ತುಂಬಾನೇ ನೀಡಿ ಪೀಪಲ್ಗೆ ಹೆಲ್ಪ್ ಮಾಡ್ತಿದೀವಿ. ನಿನ್ನೆ ಅಷ್ಟೇ BTM ಮೈಕೋ ಲೇಔಟ್ ಪೊಲೀಸ್ ಅವ್ರಿಗೆ ಹೋಗಿ ರಿಫ್ರೆಶ್ಮೆಂಟ್ಸ್ ಹಾಗೂ ಊಟದ ವ್ಯವಸ್ಥೆ ಲೈಕ್ ಕೊಟ್ಬಿಟ್ ಬಂದ್ವಿ, ನಾನು ಅದ್ವಿತಿ. ಅದ್ ಹೇಳ್ಕೊಳಕ್ ಬೇಡ, ಬಟ್ ನಾನ್ ಒಂದ್ ಹೇಳ್ತೀನಿ, ಮನ್ಸಿಂದ ಮಾಡ್ಬೇಕಾದ್ರೆ ನಮ್ಗೆ ತುಂಬಾ ಖುಷಿ ಆಗುತ್ತೆ ನಿಮ್ ಎಲ್ಲರ ಹತ್ರ ಹಂಚಕ್ಕೆ, ಹೇಳಕ್ಕೆ ಇದ್ ಮಾಡಿದ್ವಿ, ನಿಮ್ ಎಲ್ಲಾರ್ಗು ಆಗಿಲ್ಲ ಆದ್ರೂ ನಿಮ್ ಸೈಡ್ ಇಂದ ನಾವ್ ಮಾಡ್ತಾ ಇದೀವಿ ಅಂತ. ಅಂಡ್ ನಮ್ದು ಹಾಗೇನೆ ಸ್ಯಾಂಡಲ್ವುಡ್ ಕೋವಿಡ್ ವಾರಿಯರ್ಸ್ ಅಂತ ಒಂದ್ ಟೀಮ್ ಇದೆ. ಸೊ ಅದು ಡಿಸ್ಟ್ರಿಬ್ಯೂಷನ್ ನಾಳೆಯಿಂದ ಸ್ಟಾರ್ಟ್ ಆಗ್ತದೆ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ವಾಲಂಟಿಯರ್ ಆಗಿ ಬರಕ್ಕೆ ಯಾವತ್ತಿಗೂ ಬರ್ಬೋದು. ನಮ್ ಜೊತೆ ರೆಡಿ ಆಗಿದೀವಿ, ಪ್ರಿಕಾಷನ್ಸ್ ಎಲ್ಲ ತಗೊಂಡಿದೀವಿ, ಗ್ಲೌಸ್ ಹಾಕೋದಾಗಿರ್ಲಿ, ಮಾಸ್ಕ್, ಸ್ಯಾನಿಟೈಸರ್ ಅದೆಲ್ಲ. ಸೊ ಅವರು ಕೂಡ ಪೋಸ್ಟ್ ಮಾಡಿದ್ರು ನಾಳೆ. ಅವರೆಲ್ಲ ನಮ್ ಟೀಮ್ ಅಲ್ಲಿ, ಹೌದು ನಾವೆಲ್ಲ ಒಂದೇ ಟೀಮ್ ಅಲ್ಲಿ. ಸೊ ಡಿಫ್ರೆಂಟ್ ಏರಿಯಾಸ್ಗೆ ನಾವು ಹೋಗ್ತಾ ಇದೀವಿ. ಆಲ್ಮೋಸ್ಟ್ ಲೈಕ್ 4000 ಪೀಪಲ್ ಗೆ ಕೊಡೋ ಅಷ್ಟು ಕಾಂಟ್ರಿಬ್ಯೂಷನ್ ನಮ್ಗೆ ಸಿಕ್ಕಿದೆ ನಾಳೆ. ಎಸ್, ಅಂಡ್ ನನ್ಗೆ ಇನ್ನೊಂದು ಹೇಳಲೇಬೇಕು ಚೈತ್ರ, ಐ ಥಿಂಕ್ ನಿಮ್ ಜೊತೆ ಒಂದು ಕನೆಕ್ಷನ್ ತುಂಬಾನೇ ಡಿಫ್ರೆಂಟ್ ಆಗಿದೆ. ಬಿಕಾಸ್ ನಾವು ತುಂಬಾ ಲೈಕ್ ಫಸ್ಟ್ ಟೈಮ್ ಮೀಟ್ ಮಾಡಿರ್ಬೇಕಾದ್ರೂ ಅಷ್ಟೇ, ನೀವ್ ನಿಮ್ ಮದ್ವೆ ಕರ್ದಿದ್ರಿ, ಬಟ್ ಡ್ಯೂ ಟು ಸಮ್ ಸರ್ಕಮ್ಸ್ಟಾನ್ಸಸ್ ವಿ ಕುಡಂಟ್ ಕಮ್, ಬಟ್ ವಿ ಆಲ್ವೇಸ್ ಹ್ಯಾವ್ ಅ ರೆಸ್ಪೆಕ್ಟ್ ಟುವರ್ಡ್ಸ್ ಯು.
ಅಂಡ್ ಯಾವತ್ತಿಗೂ ನಾವು ಅದ್ವಿತಿ ಮಾತಾಡ್ತಾನೆ ಇರ್ತೀವಿ. ಅಂದ್ರೆ ಹೇಳ್ತಾ ಇರ್ತೀವಿ, ಸಿ ಸೋ ಸ್ವೀಟ್ ಆಫ್ ಹರ್, ಶಿ ದ ಫಸ್ಟ್ ಟೈಮ್ ಯು ಮೆಟ್ ಅಸ್ ಓನ್ಲಿ ಯು ಟೋಲ್ಡ್ ಅಸ್ ಮದ್ವೆಗ್ ಬನ್ನಿ ಅಂತ. ಅಂಡ್ ಆಗಂತಾನೆ ಅಲ್ಲ, ಲೈಕ್ ಇವನ್ ವೆನ್ ವಿ ಮೆಟ್ ಫಾರ್ ಅ ಲಾಟ್ ಆಫ್ ಈವೆಂಟ್ಸ್, ನೀವ್ ಯಾವಾಗ್ಲೂ ನಮ್ ಜೊತೆ ಇಂಟರಾಕ್ಟ್ ಮಾಡ್ತೀರಾ. ಅಂಡ್ ಈ ಸಲ ನಮ್ಗೆ ದೃಷ್ಟಿ ಎಲ್ಲ ಹೇಳಿದಿರಾ, ದೃಷ್ಟಿ ತಗೋತೀನಿ ಅಂತ. ಲಾಸ್ಟ್ ಟೈಮ್ ನಮ್ದು JP ಇದು ಲಗ್ಗೆರಿ ಇವೆಂಟ್ ಅಲ್ಲಿ ಆಲ್ವೇಸ್ ದಟ್ ಕನೆಕ್ಷನ್ ನಿಮ್ ಜೊತೆ ಚೆನ್ನಾಗಿದೆ. ಸೊ ದ ಮೂಮೆಂಟ್ ಯು ಟೋಲ್ಡ್ ಮಿ, ನಾನ್ ನಿಮ್ಗೆ ಇನ್ನೊಂದ್ ಹೇಳ್ಬೇಕು, ನೀವ್ ಮೆಸೇಜ್ ಮಾಡಿರ್ಬೇಕಾದ್ರೆ ನಾನು ಮೊನ್ನೆ ಮಾಡ್ದೆ ಅಲ್ವಾ ಹಾಯ್ ಅಂತ, ಆಕ್ಚುಲಿ ಮಾಡಿದ್ದಿದ್ ನಿಮ್ಗೆ ಹೇಳಕ್ಕೆ ನಾನು ಲೈವ್ ದಿಸ್ ವೀಕ್ ಬರ್ತೀನಿ ಅಂತ. ಅಂಡ್ ನೀವೇ ಹೇಳಿದ್ರಿ ನನ್ಗೆ, ಯಾಕೆ ಲೈಕ್ ಓ ಮೈ ಗಾಡ್, ಇದು ಏನ್ ಕನೆಕ್ಷನ್ ಇದೆ ನಮ್ಮಿಬ್ರು ನಡುವೆ, ದಟ್ ನಾನ್ ಹೇಳೋದೇ ನೀವ್ ಹೇಳಿದ್ರಿ ನನ್ಗೆ. ಅಂಡ್ yeah, it's really good to have fans and love from people anta helbodu. And definitely, so also to mention, those of you who are watching this live, so Ashwiti avaru, she's in a team COVID warriors anta. So ಒಂದು 4,000 ಜಸ್ಟ್ ಜನಗಳನ್ನ ಸಪೋರ್ಟ್ ಮಾಡೋದಕ್ಕೆ ಹೋಗ್ತಿದ್ದಾರೆ. ಸೊ ನೀವು ನಿಮ್ಮ ಪೋಸ್ಟ್ ಅಲ್ಲಿ ಹಾಕಿದಿರಾ ವಾಟ್ಸ್ಆಪ್ ನಂಬರ್, ಡೆಫಿನೆಟ್ಲಿ ನಾನು ಕೂಡ ಕಾಂಟ್ರಿಬ್ಯೂಟ್ ಮಾಡಿದೀನಿ. ನೀವು ಕೂಡ ಆದಷ್ಟು ಬೇಗ ವಾಟ್ಸ್ಆಪ್ ನಂಬರ್, ಆ ನಂಬರ್ ಏನಿದೆ ಅದರಲ್ಲಿ ಗೂಗಲ್ ಪೇ ಅಥವಾ ಫೋನ್ ಪೇ ಮುಖಾಂತರ ₹50 ಕೂಡ ಕಳಿಸಬಹುದು ಅಷ್ಟೇ. ಅಂಡ್ ನಿಮ್ಗೆ ಏನಾದ್ರೂ ಯಾರಿಗಾದ್ರೂ ಕಾಂಟ್ರಿಬ್ಯೂಟ್ ಮಾಡಿದವ್ರಿಗೆ ಹೇಳಕ್ ಬೇಡ ಆದ್ರೆ, ಓ ನಾನ್ ₹50 ಮಾಡಿದೀನಿ, ಸ್ಕ್ರೀನ್ ಶಾಟ್ ಕಳ್ಸಕ್ ಬೇಕಿದ್ರೆ ಕ್ರಾಪ್ ಮಾಡ್ಬಿಟ್ಟು ಅದನ್ನ ಕಳ್ಸಿ, ಅಲ್ಲ ಅದಕ್ಕೆ ಏನಾದ್ರೂ ಮಾರ್ಕರ್ ಹಾಕಿ ಕಳ್ಸಿ, ನಂಗೆ ಏನೂ ಬೇಜಾರಿಲ್ಲ. ಬಟ್ ನಾನ್ ಏನಕ್ಕೆ ಸ್ಕ್ರೀನ್ ಶಾಟ್ ಕಳ್ಸಕ್ ಹೇಳ್ತಿದ್ದೀನಿ ಅಂದ್ರೆ, ಅಟ್ ಲೀಸ್ಟ್ ನನ್ ಸೈಡ್ ಇಂದ ನಿಮ್ಗೊಂದು ಥ್ಯಾಂಕ್ಸ್ ಗಿವಿಂಗ್ ತರ ಒಂದು ಥ್ಯಾಂಕ್ ಯು ಹೇಳ್ಬಹುದು ಅಂತ. ಬಿಕಾಸ್ ಎಲ್ಲಾರು ಅದ್ ಕೆಲ್ಸ ಮಾಡಲ್ಲ, ಎಷ್ಟೋ ಜನ ಇದಾರೆ ಇವಾಗ, ಮುಂದೆ ಬರಲ್ಲ. ಸೊ ನನ್ ಸ್ಕ್ರೀನ್ ಶಾಟ್ ಕೇಳೋದು ಎಷ್ಟು ಹಣ ನೀವ್ ಹಾಕಿದೀರಾ ಅಂತ ಅಲ್ಲ, ನಿಮ್ಗೊಂದ್ ನನ್ ಸೈಡ್ ಇಂದ ಒಂದ್ ಥ್ಯಾಂಕ್ ಯು ಅಂತ ಹೇಳಕ್ಕೆ. ಪೋಸ್ಟ್ ಮಾಡಿಲ್ಲ, ಐ ಆಮ್ ವೇಟಿಂಗ್. ನಾನೊಂದ್ ಇವಾಗ ನಿಮ್ ಲೈವ್ ಅಲ್ಲಿ ನಿಮ್ ಫ್ಯಾನ್ಸ್ ಮುಂದೆನೆ ಹೇಳ್ತೀನಿ. ನಾನ್ ಇವಾಗ ತಾನೇ ಅದ್ವಿತ್ ಹತ್ರ ಹೇಳ್ದೆ, ಅದ್ರ ಬಗ್ಗೆ ನಾನು ಅವ್ರ ಹತ್ರ ಲೈವ್ ಅಲ್ಲಿ ಮಾತಾಡ್ಲಾ, ಅಲ್ಲ ಲೈವ್ ಆದ್ಮೇಲೆ ಹೋಗಿ ಹೇಳಲಾ, ಇವತ್ ಮಾಡ್ತೀನಿ ನಾನು ನಿಮ್ದು ಪೋಸ್ಟ್ ಮಾಡ್ಲಾ ಬೇಡ ಅಂತ ಕೇಳೋದ್ ನಿಮ್ ಲೈವ್ ಅಲ್ಲಿ ಕೇಳಬೇಡ. ಅದಕ್ಕೆ ಅದ್ವಿತೆ ಅಂದ್ರು, ಲೈವ್ ಅಲ್ಲಿ ಏನಕ್ಕೆ ಕೇಳ್ತೀರಾ, ಅವ್ರಿಗೆ ಏನಾದ್ರು ಬೇಜಾರಾದ್ರೆ ನೀನ್ ಮೆಸೇಜ್ ಅಲ್ಲೇ ಕೇಳು. ಹೌದಲ್ವಾ? ಹಾಗಾದ್ರೆ ಲೈವ್ ಆದ್ಮೇಲೆ ಕೇಳ್ತೀನಿ ಅಂತ ಹೇಳಿದೆ. ಅಂಡ್ ಐ ಸ್ವೇರ್ ಐ ವಾಸ್ ಸಪೋಸ್ ಟು ಆಸ್ಕ್ ಯು, ಅಂಡ್ ಇವಾಗ ನೀವೇ ಕೇಳಿದ್ರಿ. ನಿಜವಾಗ್ಲೂ ಏನೋ ಕನೆಕ್ಷನ್ ಇದೆ, ಐ ಸ್ವೇರ್ ಅಲ್ವಾ? ಸೇಮ್ ಥಿಂಕಿಂಗ್. ಓಕೆ, ಇವಾಗ ನಾವು ಮೇಕಪ್ ಬಗ್ಗೆ ಮಾತಾಡ್ಲೇಬೇಕು. ಬಿಕಾಸ್ ನೀವಿಬ್ರು ಎಷ್ಟ್ ಚೆನ್ನಾಗಿ ರೆಡಿ ಆಗ್ತೀರಾ. ಅಂಡ್ ವಿ ಆರ್ ಇನ್ ಲವ್ ವಿತ್ ದ ಲಿಪ್ಸ್ಟಿಕ್ ಯು ವೇರಿಂಗ್. ತುಂಬಾ ಜನ ಮೆಸೇಜ್ ಮಾಡ್ತಿದ್ದಾರೆ. ಸೊ ನೀವ್ ಹೇಳಿ, ಯಾವ ಪ್ರಾಡಕ್ಟ್ಸ್ ಪಿಕ್ ಮಾಡ್ತೀರಾ ನೀವು? ಫಸ್ಟ್ ಥಿಂಗ್, ಮೇಕಪ್ ನಮ್ಗೆ ಯಾರು ಕಳ್ಸಿಲ್ಲ. ಬಿಕಾಸ್ ನಾವಿಬ್ರು ಡಾನ್ಸರ್ಸ್ ಆಗಿ ಶೋಸ್ ಕೊಡ್ತಾ ಇದ್ವಿ ಇನ್ ಅಂಡ್ ಅರೌಂಡ್ ಕರ್ನಾಟಕದಲ್ಲಿ. ಸೊ ಅವಾಗ ನಮ್ಗೆ ಯಾವಾಗ್ಲೂ ಸೀಕ್ವೆನ್ಸಸ್ಗೆ, ಔಟ್ಫಿಟ್ಗೆ ನಾವೇ ಮೇಕಪ್ ಮಾಡ್ಬೇಕಾಗಿತ್ತು. ಅಂಡ್ ಅದ್ ಸೀಕ್ವೆನ್ಸ್ ಹೆಂಗ್ ಇರ್ತಾ ಇತ್ತು ಅಂದ್ರೆ, ಸ್ಟ್ರೆಚ್ ಅಲ್ಲಿ ಇರ್ತಾ ಇತ್ತು 5 ಸೀಕ್ವೆನ್ಸ್. ಅಂಡ್ ನಾವು ರಾಮಾಯಣ ಮಹಾಭಾರತ ಸೀಕ್ವೆನ್ಸಸ್ ಮಾಡ್ತಾ ಇದ್ವಿ. ಸೊ ಒಂದು ಸೀಕ್ವೆನ್ಸ್ 15 ನಿಮಿಷ. ಸೊ ಅದ್ ಯಾವಾಗ್ಲೂ ನಾವೇ ಮಾಡ್ಬೇಕು, ನಾವೇ ಚೇಂಜಸ್ ಮಾಡ್ಬೇಕು. ಸೊ ಮೇ ಬಿ ಅದ್ ಕಲ್ತು ಏನೋ ಒಂದು ಎಕ್ಸ್ಪರ್ಟ್ ತರ ಆಗಿದೀವಿ ನಾವು. ಅಂಡ್ ಪ್ರಾಡಕ್ಟ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ, ನಾನ್ ಯಾವಾಗ್ಲೂ ಕಾಸ್ಟ್ಲಿ ಇರೋ ಪ್ರಾಡಕ್ಟ್ ಹಾಕ್ಬೇಕು, ನಾನು ಒಂದ್ ಸೆಲೆಬ್ರಿಟಿ. ಸೊ ನಾನ್ ಬಟ್ಟೆ ಬಗ್ಗೆನೂ ಅಷ್ಟೇ ನನ್ಗೊಂದ್ ಹೇಳ್ಬೇಕು ಚೈತ್ರ, ಬಿಕಾಸ್ ತುಂಬಾ ಮಂದಿ ಬಟ್ಟೆ ಬಗ್ಗೆನೂ ಕೇಳ್ತಾ ಇರ್ತಾರೆ, ನಿಮ್ ಔಟ್ಫಿಟ್ ಎಲ್ಲಿಂದ ತಗೋತೀರಾ, ನಿಮ್ ಸ್ಟೈಲಿಂಗ್ ಯಾರು ಮಾಡ್ತಾರೆ ಅಂತ. ಯೂಶಲಿ ನಾವಿಬ್ರೇನೆ ಲೈಕ್ ನಮ್ ಸೆಲ್ಫ್ಗೆ ನಾವೇ ಸ್ಟೈಲಿಂಗ್ ಮಾಡೋದು, ಮೇಕಪ್ ಮಾಡೋದು. ಏನಾದ್ರೂ ದೊಡ್ಡ ಈವೆಂಟ್ಸ್ ಇದ್ರೆ ನಾವು ಯಾರನ್ನಾದ್ರೂ ಲೈಕ್ ಕೊಲಾಬ್ರೇಟ್ ಮಾಡ್ತೀವಿ. ಬಟ್ಟೆ ಬಗ್ಗೆನು ಮೇಕಪ್ ಬಗ್ಗೆನು ನಾನು ಜನರಿಗೆ ಇಷ್ಟೇ ಹೇಳ್ಬೇಕು, ದೊಡ್ಡ ಬ್ರ್ಯಾಂಡ್ ಹಾಕಿದ ತಕ್ಷಣ ನೀವು ಮೇಕಪ್ ಮಾಡೋದು ಚೆನ್ನಾಗಿರುತ್ತೆ ಅಂತ ಅಲ್ಲ. ಬಟ್ ಯಾವ್ದೇ ಒಂದ್ ಪ್ರಾಡಕ್ಟ್ ತಗೋಬೇಕಾದ್ರೂ ಪ್ಲೀಸ್ ಅದ್ರ ಒಂದು ಬಗ್ಗೆ ರಿಸರ್ಚ್ ಮಾಡಿ, ಸುಮ್ನೆ ಯಾವ್ದೋ ಒಂದ್ ಲೋಕಲ್ ತಗೊಳಕ್ ಹೋಗ್ಬೇಡಿ ಅಂತ ನಾನು ಅದು ಒಂದು ಟಿಪ್ ಕೊಡ್ತೀನಿ. ಪ್ರಾಡಕ್ಟ್ಸ್ ನಂದು ಮೋಸ್ಟ್ಲಿ ಇರೋದು ಮೇಬೆಲಿನ್, ಮ್ಯಾಕ್, ಕಲಬಾ, ಇಂಗ್ಲಾಡ್. ಐ ಥಿಂಕ್ ಎಲ್ಲಾ ಹುಡುಗಿರ್ದು ಸೇಮ್ ಅಲ್ವಾ? ಲಿಪ್ಸ್ಟಿಕ್ ಬ್ರ್ಯಾಂಡ್ ಯು ಯೂಸಿಂಗ್ ಇವಾಗ? ಇದು ಮ್ಯಾಕ್. ಇದು ಆಕ್ಚುಲಿ ಇದು ನನ್ ಫೇವ್ರೆಟ್ ಒನ್. ಹೆಸರು ಇಲ್ಲ, ರೂಬಿವು ಒಂದ್ ಸ್ವಲ್ಪ ಮರೂನಿಶ್ ಶೇಡ್ ಅಲ್ಲಿ ಬರುತ್ತೆ. ಮೇ ಬಿ ನೆಕ್ಸ್ಟ್ ಇದಾದ್ಮೇಲೆ ನಾನು ಪೋಸ್ಟ್ ಹಾಕಿ ನಿಮ್ಮನ್ನು ಟ್ಯಾಗ್ ಮಾಡ್ತೀನಿ, ಸೊ ದಟ್ ನಿಮ್ ಫ್ಯಾನ್ಸ್ಗೂ ನಿಮ್ಗೆ ಹೇಳ್ಬಹುದು. ಬಟ್ ಇದು ಕಲರ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಏನೋ ಒಂದು ಬ್ರೈಟ್ ಆಗಿ ಕಾಣುತ್ತೆ. ಬಟ್ ಕೆಲವೊಮ್ಮೆ ಅದಕ್ಕೂ ಫ್ಯಾನ್ಸ್ ಹೇಳ್ತಾರೆ, ಮ್ಯಾಮ್ ತುಂಬಾ ಬ್ರೈಟ್ ಇದೆ ಅಂತ. ಬಟ್ ನನ್ಗೇನೋ ಇಷ್ಟ, ಸೊ ನಾನು ಹಾಕೋತೀನಿ. ಶಾಪಿಂಗ್ ಅಂತ ಬಂದಾಗ, ಲೈಕ್ ಯು ವೇರ್ ಆಲ್ ಕ್ಯೂಟ್ ಸ್ಟಫ್. ಅಂದ್ರೆ ನೀವು ಹಾಕೊಳ್ಳೋದು ಪ್ರತಿಯೊಂದು ವಿ ಆಲ್ ಲೈಕ್ ಇಟ್. ಸೊ ಎಲ್ಲೆಲ್ಲಿ ಶಾಪ್ ಮಾಡ್ತೀರಾ ಇವಾಗ? 5 ಪ್ಲೇಸಸ್ ನಾವು ಅಶ್ವತಿ ಅದ್ವಿತಿ ತರ ತಗೋಬೇಕು ಅಂದ್ರೆ 5 ಪ್ಲೇಸಸ್ ವೇರ್ ವಿ ಕ್ಯಾನ್ ಶಾಪ್. ಓಕೆ, ಫಸ್ಟ್ ಥಿಂಗ್
ನಾನ್ ಬ್ರಾಂಡ್ ಫ್ರೀಕ್ ಅಲ್ಲ. ಸೊ ನನ್ನ ಆಮೇಲೆ ಹೇಳ್ಬೇಡಿ ಓ ಸೆಲೆಬ್ರಿಟಿ ಇವ್ರ ಹತ್ರ ಬ್ರಾಂಡ್ ಫ್ರೀಕ್ ಅಲ್ಲ ಅಂತ. ಇಲ್ಲ, ನಾನು ಆ ಕ್ಯಾಟಗರಿಗೆ ಹೋಗೋದೇ ಅಲ್ಲ. ಹಂಗೇನೆ ನಾನು ಹೆಂಗಂದ್ರೆ ನಡ್ಕೊಂಡು ಹೋಗ್ಬೇಕಾ ಎಲ್ಲಾದ್ರೂ ನಾನು ನಡ್ಕೊಂಡು ಹೋಗ್ತೀನಿ. ನನ್ಗೇನು ಲಕ್ಸುರಿಯಸ್ ಕಾರ್ ಬೇಕು ಅಂತಾನೆಲ್ಲ. ಐ ಆಮ್ ಅ ಪರ್ಸನ್ ಹೂಸ್ ಐ ಕನ್ಸಿಡರ್ ಮೈ ಸೆಲ್ಫ್ ಆಸ್ ಅ ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಅಂತ ಹೇಳ್ಬೋದು. ಸೊ 5 ಪ್ಲೇಸಸ್ ಅಂತ ನಾನ್ ಹೇಳಿದ್ರೆ ಬೆಂಗಳೂರಲ್ಲಿ ಒಂದ್ ಆಬ್ವಿಯಸ್ಲಿ ಲೈಫ್ ಸ್ಟೈಲ್. ಅದು ಐ ಥಿಂಕ್ ಮೋಸ್ಟ್ ಆಫ್ ದ ಗರ್ಲ್ಸ್ ಗೋ ದೇರ್. ಅಂಡ್ ನನ್ಗೆ ನಾನು ಬರ್ಕೊಂತಾ ಇದ್ದೀನಿ ಇವಿನ್ ಐ ವಾಂಟ್ ಟು ಗೋ ಶಾಪ್ ದೇರ್. ಅದಕ್ಕೆ one thing, I love Lifestyle Ginger brand. The reason being ಅವ್ರದ್ದು ಫಿಟ್ಟಿಂಗ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಬಿಕಾಸ್ ಸೈಜಸ್ ಅವ್ರು ಏನ್ ಮೆನ್ಷನ್ ಮಾಡಿರ್ತಾರೆ ಇಟ್ ಆಕ್ಚುಲಿ ಫಿಟ್ಸ್ ಯು ರಿಯಲಿ ವೆಲ್. ಅಂಡ್ ಇನ್ನೊಂದು ಜೀನ್ಸ್ ನಂಗೆ ಝಾರದು ಸಿಕ್ಕಾಪಟ್ಟೆ ಇಷ್ಟ ಬಿಕಾಸ್ ಇವನ್ ದಿಯರ್ ಫಿಟ್ಟಿಂಗ್ ಇಸ್ ರಿಯಲಿ ಗುಡ್. ಹೀಲ್ಸ್ ನಂಗೆ ಝಾರಾ ಅವ್ರದ್ದು ಇಷ್ಟ, ಬಟ್ ಒಂದ್ಸಲ ನನ್ಗೆ ತುಂಬಾ ಕಾಲ್ಗೆ ನೋವಾಗಿತ್ತು ಹಾಕಿದ್ಮೇಲೆ. ಸೊ ಐ ಡೋಂಟ್ ನೋ, ಐ ಡ್ರಾಪ್ ದಟ್. ಅಂಡ್ ಆಲ್ಸೋ ಅವ್ರ ಹೀಲ್ಸ್ ಎಲ್ಲ ತುಂಬಾ ಜಾಸ್ತಿ ಇರುತ್ತೆ ಅಂಡ್ ಐ ಕಾಂಟ್ ಹ್ಯಾಂಡಲ್ ದಟ್ ಥಿಂಗ್. ಇನ್ನೊಂದು ನನ್ಗೆ ಟಿಬೆಟ್ ಮಾಲ್. ಐ ಥಿಂಕ್ ದಾಟ್ಸ್ ಒನ್ ಪ್ಲೇಸ್ ಲೈಕ್ ಮಿನಿ ಬ್ಯಾಂಕಾಕ್ ನನ್ಗೆ. ಬಿಕಾಸ್ ನಾನು ಥೈಲ್ಯಾಂಡ್ 3 times ಹೋಗಿದ್ದೀನಿ. ಸೊ ಅವ್ರನ್ನ ಹೆಂಗ್ ಎನಲೈಸ್ ಮಾಡಿದೀನಿ ನಾನು ಅವ್ರ ಶಾಪಿಂಗ್ ನ ಅಲ್ಲಿ ಥೈಲ್ಯಾಂಡ್ ಅಲ್ಲಿ, ಐ ಕ್ಯಾನ್ ಸಿ ದ ಸೇಮ್ ರೆಪ್ಲಿಕಾ ಹಿಯರ್. ಸೊ ಐ ಲೈಕ್ ಟಿಬೆಟ್ ಮಾಲ್ ಫಾರ್ ದ ರೀಸನ್ ದೇ ಹ್ಯಾವ್ ಯೂನಿಕ್ ಕ್ಲೋತ್ಸ್. ಇನ್ನೊಂದೇನಂದ್ರೆ ನನ್ಗೆ ನಾನ್ ಹಾಕೋ ಬಟ್ಟೆ ಬೇರೆ ಅವ್ರು ಹಾಕೋದು ಸೇಮ್ ಒನ್ ಹಾಕೊಡೋದು ಇಷ್ಟ ಆಗಲ್ಲ. ಸೊ ಲೈಕ್ ಇವಾಗ ವೆಸ್ಟ್ ಸೈಡ್ ಅಲ್ಲೆಲ್ಲ ಅದು ಹೋದ್ರೆ ಒಂದ್ ಕುರ್ತಾ ಎಲ್ಲ ಸೈಜ್ ಅಲ್ಲಿ ಇಟ್ಟಿರ್ತಾರೆ. ಅಂಡ್ ಐ ಲೈಕ್ ಅಯ್ಯೋ ಬೇಡ ಅನ್ಸುತ್ತೆ. ಐ ಆಲ್ವೇಸ್ ರನ್ ಅವೇ ಫ್ರಮ್ ದೇರ್. ಅಂಡ್ ಕುರ್ತಾಸ್ ನಾನು ಹೇಳ್ಬೇಕಾದ್ರೆ ನೀವು ಜಯನಗರ್ ಹೋಗ್ಬೇಕು. ಅಮೇಜಿಂಗ್ ಕುರ್ತೀಸ್ ಅಂಡ್ ವೆರಿ ರೀಸನೇಬಲ್. ಐ ಲವ್ ಇಟ್ ಅಂಡ್ ವೆರಿ ಅಫೋರ್ಡೆಬಲ್. ಕಾಲೇಜ್ ಹುಡುಗಿರ್ಗಾಗಿರ್ಲಿ ಎಲ್ಲಾರ್ಗು ಯಾರಿಗೆ ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ ನೋಡ್ಬೇಕು. ಬಿಕಾಸ್ ನಾನು ದಿನ ಕುರ್ತೀಸ್ ಹಾಕಲ್ಲ. ಒನ್ಸ್ ಇನ್ ಅ ಬ್ಲೂ ಮೂನ್ ಮೇ ಬಿ ನಾನು ಹಾಕ್ತೀನಿ. ಸೊ ಅಂತವ್ರಿಗೆ ಐ ಥಿಂಕ್ ಅಫೋರ್ಡೆಬಲ್ ಇರೋದು ನನ್ ಜಯನಗರ್ ವಿನಾಯಕ್ ಟೆಕ್ಸ್ಟೈಲ್ಸ್ ಹತ್ರ ತುಂಬಾನೇ ಕುರ್ತಿ ಅಂಗಡೀಸ್ ಇದೆ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಅದು. ಆನ್ಲೈನ್ ಶಾಪ್ ಮಾಡ್ಬೇಕಂದ್ರೆ ಎಲ್ಲಿ ಶಾಪ್ ಮಾಡಬಹುದು? ಆನ್ಲೈನ್ ಅಲ್ಲಿ ನಂಗೆ ಶೀನ್, ಐ ಥಿಂಕ್ ಅನ್ಡೌಟೆಡ್ಲಿ ಶೀನ್ ಅಫಿಷಿಯಲ್ ಇಸ್ ದ ಬೆಸ್ಟ್. ಅವ್ರ ಜೊತೆ ಆಕ್ಚುಲಿ ನಾನು ತುಂಬಾ ಕೊಲಾಬ್ರೇಷನ್ ಮಾಡಿದೀನಿ, ವರ್ಕ್ ಮಾಡಿದೀನಿ ಫ್ಯಾಷನ್ ಇದ್ರಲ್ಲಿ. ಅಂಡ್ ಐ ಥಿಂಕ್ ದೇ ಆರ್ ದ ಬೆಸ್ಟ್ ಅಂತ ಅನ್ಸುತ್ತೆ. ಕೆಲವೊಮ್ಮೆ ಕ್ವಾಲಿಟಿ ವೈಸ್ ಡಿಪೆಂಡ್ ಆಗುತ್ತೆ, ಬಟ್ ರೀಸನೇಬಲ್ ಇರುತ್ತೆ. ಅಂಡ್ ಐ ಥಿಂಕ್ ದಟ್ಸ್ ದ ಬೆಸ್ಟ್. ಅಂಡ್ ಇನ್ನೊಂದು ಯಾವುದು, ಯಾ ಶಾಪರ್ ಸ್ಟಾಪ್ ಅಂಡ್ ಆಲ್ ಇಸ್ ಲೈಕ್ ಅದೇ ನಾಟ್ ಗ್ರೇಟ್ ಫಾರ್ ಮೀ. ಐ ಆಮ್ ನಾಟ್ ಅ ಪರ್ಸನ್ ಹೂ ಲೈಕ್ಸ್ ಇಟ್. ಓಕೆ, ಇವಾಗ ನೀವು ಮೇಕಪ್ ಶಾಪಿಂಗ್ ಹೋದ್ರೆ ಎಲ್ಲ ತಗೊಂತೀರಾ? ಅಂದ್ರೆ ಸಿಫೋರಾ ನಲ್ಲಿ ಎಲ್ಲಾ ಸಿಗುತ್ತೆ. ಇವಾಗ ಪ್ರತಿಯೊಂದು ಮಾಲ್ ಸಿಫೋರಾ ಇರುತ್ತೆ, ಸಿಫೋರಾ ನಲ್ಲಿ ಸಿಗುತ್ತೆ. ಸಿಫೋರಾ ಹೋದಾಗ ಅಥವಾ ಜನರಲಿ ಯಾವ ಯಾವ ಬ್ರ್ಯಾಂಡ್ ಅಲ್ಲಿ ಏನೇನ್ ಪಿಕ್ ಮಾಡ್ತೀರಾ? ಇವಾಗ ಫೌಂಡೇಶನ್ ಅಂದ್ರೆ ಯಾವ್ದು ತಗೊಂತೀರಾ, ಲಿಪ್ಸ್ಟಿಕ್ ಅಂದ್ರೆ ಯಾವ್ದು ತಗೊಂತೀರಾ ಆತರ? ಇವಾಗ ನಾವು ಫಾರ್ ಎಕ್ಸಾಂಪಲ್ ನಾನೊಂದು ಹೊಸ ಮೇಕಪ್ ಕಿಟ್ ಮಾಡ್ಕೊಬೇಕು, ಏನೇನ್ ತಗೋಬೇಕು, ಯಾವ ಯಾವ ಬ್ರ್ಯಾಂಡ್ ಅಲ್ಲಿ ತಗೋಬೇಕು? ಓಕೆ, ಸೊ ನನ್ ಇವಾಗ ಫ್ಯಾನ್ಸ್ ಯಾರು ನೋಡ್ತಾ ಇದಾರೆ, ಮೋಸ್ಟ್ ಆಫ್ ದೆಮ್ ಮೈಟ್ ಬಿ ಕಾಲೇಜ್ ಗೋಯಿಂಗ್ ಆರ್ ದಟ್ ಕ್ಯಾಟಗರಿ ಹೂ ವಾಂಟ್ಸ್ ರೀಸನೇಬಲ್ ಆಲ್ಸೋ. ಸೊ ನಾನು ಇಬ್ರಿಗೂ ಹೇಳ್ತೀನಿ. ದ ಥಿಂಗ್ ಇಸ್ ನಾನ್ ಆಕ್ಚುಲಿ ಐ ಆಮ್ ಅನ್ ಇನ್ಫ್ಲುಯೆನ್ಸರ್ ಆಸ್ ವೆಲ್. ಗೊತ್ತಿರ್ಬೋದು ನನ್ನ ಫ್ಯಾನ್ಸ್ಗೆ, ಇಟ್ಸ್ ಬೀನ್ ಆಲ್ಮೋಸ್ಟ್ 3 years ನಾವು. ಸೊ ನಾನು ತುಂಬಾ ಬ್ರಾಂಡ್ಸ್ ಗಳ ಜೊತೆಗೆ ವರ್ಕ್ ಮಾಡ್ತೀನಿ ವೆನ್ ಇಟ್ ಕಮ್ಸ್ ಟು ಬ್ಯೂಟಿ. ಸೊ ನನ್ಗೆ ಕೆಲವೊಮ್ಮೆ ಲಿಪ್ಸ್ಟಿಕ್ಸ್ ನನ್ ಫ್ರೀ ಆಗಿ ಸಿಗುತ್ತೆ, ಬಟ್ ನಾನ್ ಫ್ರೀ ಆಗಿ ಸಿಗುತ್ತೆ ಅಂತ ಅಂದ್ಬಿಟ್ಟು ನಾನು ಕೂತ್ಕೊಳ್ಳೋದಲ್ಲ. ನನ್ಗೂ ಅವ್ರ ಬಗ್ಗೆ ತುಂಬಾನೇ ಫೋಟೋ ಶೂಟ್ಸ್ ಎಲ್ಲ ಮಾಡಕ್ಕಿರುತ್ತೆ. ಸೊ ಹಾಗಂತ ಹೇಳ್ಬಿಟ್ಟು ತುಂಬಾ ನಾನು ರಿಸರ್ಚ್ ಮಾಡಿದೀನಿ. ಬಟ್ ನನ್ ಪ್ರಕಾರ ರೀಸೆಂಟ್ ಆಗಿ ನಾನು ರಿಸರ್ಚ್ ಮಾಡಿರೋ ಬೆಸ್ಟ್ ಫೌಂಡೇಶನ್ ಅಂತ ಅಂದ್ರೆ ರೀಸನೇಬಲ್ ಆಗಿ ಅಂದ್ರೆ ಮೇಬಲಿನ್ ಫಿಟ್ ಮೀ. ಇವಾಗ ಹಾಕೊಂಡಿದ್ದು ನಾನು ಅದೇ, ಗೊತ್ತೇ ಆಗಲ್ಲ ಅಷ್ಟು ಲೈಕ್ ಇಟ್ಸ್ ಟೂ ಗುಡ್ ಅಂತ ಹೇಳ್ಬಹುದು. ಸ್ಕಿನ್ ಕಲರ್ ಎಕ್ಸಾಕ್ಟ್ ಕಲರ್ ತಗೊಬೇಕು ನಾವು. ಹೌದು. ಕೆಲವರು ಫೇರ್ ಸ್ಕಿನ್ ಜಾಸ್ತಿ ತಗೊಂಡ್ಬಿಡ್ತಾರೆ. ಒಂದ್ ಹೇಳ್ತೀನಿ, ಯಾರೆಲ್ಲ ಅಂಗಡಿಗೆ ಹೋಗಿ ಕೇಳ್ತೀರಾ ಫೌಂಡೇಶನ್ ಯಾವ್ದು ಬೇಕು ಅಂತ, ಪ್ಲೀಸ್ ಕೇಳಿ ನ್ಯಾಚುರಲ್ ಸ್ಕಿನ್ ಟೋನ್ ಬೇಕು, ನನ್ಗೆ ವೈಟ್ ಇಶ್ ಬೇಡ ಅಂತ ಅಂಡ್ ಯೆಲ್ಲೋ ಇಶ್ ಬೇಡ ಅಂತ. ಅಂಡ್ ಇನ್ನೊಂದು ಮೇಕಪ್ ನೀವು ಹೋಗಿ ಟೆಸ್ಟ್ ಮಾಡ್ಬೇಕಾದ್ರೆ ಯಾವಾಗ್ಲೂ ಹೊರಗಡೆ ಬಂದ್ಬಿಟ್ಟು ಅವ್ರ ಹತ್ರ ಹೇಳಿ, 1 ನಿಮಿಷ ನಾನು ಚೆಕ್ ಮಾಡ್ಬಿಟ್ಟು ಬರ್ತೀನಿ. ಹೊರಗಡೆ ಹೋಗ್ಬಿಟ್ಟು ಸನ್ಲೈಟ್ ಅಲ್ಲಿ ಬೇಕಿದ್ರೆ ಒಂದು ಫೋಟೋ ತೆಗ್ದು ನೋಡಿ, ಏನಾದ್ರೂ ಗ್ರೇ ಲೈನ್ಸ್ ಕಾಣಿದ್ರೆ ಆಗಂತ ಅಂದ್ರೆ ಅದ್ ನಿಮ್ ಸ್ಕಿನ್ಗೆ ಸೂಟ್ ಆಗಲ್ಲ. ಅಂಡ್ ಯಾವತ್ತಿಗೂ ಇಲ್ಲಿ ಟೆಸ್ಟ್ ಮಾಡಿ ಗೊತ್ತಾಗುತ್ತೆ ನಿಮ್ಗೆ. ಯೆಲ್ಲೋಯಿಶ್ ಕಾಣುತ್ತಾ, ಇವಾಗ ನಾನು ಇದು ಅಷ್ಟೇ, ಐ ಆಮ್ ವೆರಿ ಪರ್ಟಿಕ್ಯುಲರ್, ನಂಗೆ ಅದು ತುಂಬಾ ಯೆಲ್ಲೋಯಿಶ್ ಕಾಣಿದ್ರೆ ಆಗಲ್ಲ. ಸೊ ನಾನು ಇಲ್ಲಿ ಟೆಸ್ಟ್ ಮಾಡಿ ನೋಡ್ತೀನಿ. ಕಾಸ್ಟ್ಲಿಯ ವರ್ಷನ್ ಅಂದ್ರೆ ನನ್ಗೆ ರೀಸೆಂಟ್ ಆಗಿ ಇಷ್ಟ ಆಗಿದ್ದು ಸ್ಮ್ಯಾಶ್ ಬಾಕ್ಸ್. ಯಾಕಂದ್ರೆ ಒಂದು ಲೈಕ್ ಒಂದು ಲೇಯರ್ ಅಲ್ಲೇ ಅದು ಕವರ್ ಆಗುತ್ತೆ ನಿಮ್ಗೆ. ಕನ್ಸಿಲರ್ ಬಂದ್ಬಿಟ್ಟು ನನ್ಗೆ ಬೇಕಾದು ನಾನು ಯೂಸ್ ಮಾಡ್ತಿದ್ದೆ.
ತುಂಬಾ ಎಕ್ಸ್ಪೆನ್ಸಿವ್ ಇದೆ. ಫಾರ್ ರೀಸನೇಬಲ್ ಇರೋ ಅಫೋರ್ಡೇಬಲ್ ಅಂತ ಅಂದ್ರೆ ನನ್ಗೆ ಇಷ್ಟ ಆಗೋದು ಡರ್ಮಾ. ಐ ಥಿಂಕ್ ಡರ್ಮಾ ಪ್ರಾಡಕ್ಟ್ ಯಾವ ಮೇಕಪ್ಗೂ ಅದನ್ನ ಒಂದು ಬೀಟ್ ಮಾಡಕ್ ಆಗಲ್ಲ, ಬಿಕಾಸ್ ನಮ್ಮ ಇಂಡಸ್ಟ್ರಿಯಲ್ಲೂ ಹಾಫ್ ಆಫ್ ದೆಮ್ ಡರ್ಮಾ ಯೂಸ್ ಮಾಡ್ತಾರೆ. ಅಂಡ್ ಐ ಥಿಂಕ್ ಇಟ್ಸ್ ರೀಸನೇಬಲ್ ಅಂಡ್ ವೆರಿ ವೆರಿ ಗುಡ್ ನಿಮ್ಮ ಸ್ಪಾಟ್ಸ್ ಕವರ್ ಮಾಡಕ್ಕೆ. ಅಂಡ್ ಐಲೈನರ್ ನನ್ ಫೇವ್ರೆಟ್ ಅಂದ್ರೆ ಕಲಬಾರ್. ನಾನು 2 years ಆಯ್ತು ನಾನು ಕಲಬಾರ್ ಯೂಸ್ ಮಾಡ್ತಿದ್ದೀನಿ. ಕಾಜಲ್ ಅಂದ್ರೆ ಇವಾಗ ಹಾಕೊಂಡಿದ್ದು ನಾನು ತುಂಬಾನೇ ಡಾರ್ಕ್ ಇದೆ, ಅದು ಕೀಕೋ ಮಿಲಾನೋ ಅಂತ. ಅದು ಒಂದ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ, 800 rupees ಅದಕ್ಕೆ. ಬಟ್ ನೀವು ನೈಕಾ ಅಲ್ಲಿ ಹೋಗಿ ನೋಡಿದ್ರೆ ನಿಮ್ಗೆ buy 1 get 1 ಇದ್ರೆ ನಿಮ್ಗೆ ತಗೋಬಹುದು, ಬಿಕಾಸ್ ಐ ಥಿಂಕ್ ದಟ್ ಇಸ್ ವರ್ತ್ ಇಟ್. ಯಾಕಂದ್ರೆ ನಾವು ದಿನಾ ಕಾಜಲ್ ಹಾಕೋರ್ಗೆ ನನ್ಗಂತೂ ಶಾಪನ್ ಮಾಡಿನೇ ಸಾಕಾಗುತ್ತೆ, ಬಿಕಾಸ್ ಐ ಆಮ್ ಅ ಕಾಜಲ್ ಪರ್ಸನ್. ಚೀಪ್ ರೀಸನೇಬಲ್ ಆಗಿ ಬೇಕಿದ್ರೆ ನಿಮ್ಗೆ ಯು ಕ್ಯಾನ್ ಗೋ ಫಾರ್ ಲ್ಯಾಕ್ಮೆ ಐಕಾನಿಕ್. ವೆರಿ ಗುಡ್, ವೆರಿ ರೀಸನೇಬಲ್ ಅಂಡ್ ವೆರಿ ಗುಡ್. ಮೇಬಲ್ ಇದು ಕಲಬಾರ್ ಓಕೆ, ನಾನು ಅಷ್ಟೇನು ರೆಫರ್ ಮಾಡಲ್ಲ. ಮಸ್ಕಾರಾ ಬಂದ್ಬಿಟ್ಟು ಸ್ಮ್ಯಾಶ್ ಬಾಕ್ಸ್ ಚೆನ್ನಾಗಿದೆ, ಕಲಬಾರ್ ಚೆನ್ನಾಗಿದೆ, ಅಂಡ್ ಮೇಬಲಿನ್ ಅದು ಕಲೋಸಲ್ ಅಂತ ಹೇಳ್ತಾರಲ್ವಾ ಎಲ್ಲೋ. ಬಟ್ ನನ್ಗೆ ಅನ್ಸುತ್ತೆ ಅದ್ ಬೇಗ ಡ್ರೈ ಆಗುತ್ತೆ ಅಂತ, ಸೊ ಐ ಡೋಂಟ್ ಪ್ರಿಫರ್ ದಟ್. ಲಿಪ್ಸ್ಟಿಕ್ ಅಲ್ಲಿ ಐ ಥಿಂಕ್ ಯು ಕ್ಯಾನ್ ಗೋ ಫಾರ್ ಮೇಬಲಿನ್. ನಿಮ್ಗೆ ಏನಾದ್ರೂ ತುಂಬಾ ರೀಸನೇಬಲ್ ಬೇಕಿದ್ರೆ ಇವಾಗ ನೈಕಾ ಅವ್ರದೇ ಒಂದು ಬ್ರ್ಯಾಂಡ್ ಅಲ್ಲಿ ತುಂಬಾನೇ ಲಿಪ್ಸ್ಟಿಕ್ಸ್ ರಿಲೀಸ್ ಮಾಡಿದ್ದಾರೆ, ಯುನೋ ಇವನ್ ಟ್ರಾವೆಲ್ ಫ್ರೆಂಡ್ಲಿ. ಅಂಡ್ ಅದು ಬೆಸ್ಟ್ ಅಂತ ಅನ್ಸುತ್ತೆ ಚೈತ್ರ, ಬಿಕಾಸ್ ನಾನು ಅಂತೂ ಚಿಕ್ಕ ಪರ್ಸ್ ಏನಾದ್ರೂ ಇಟ್ಕೊಂಡು ಹೋದ್ರೆ ಈವೆಂಟ್ಸ್ಗೆ ಅದನ್ನ ಚೆನ್ನಾಗಿ ಅನ್ಸುತ್ತೆ. ಮ್ಯಾಕ್ ಅಲ್ಲೂ ಸಿಗುತ್ತೆ, but MAC, I think it's a little expensive for college students, so I wouldn't prefer them going and buying that anta ansutte. Yeah. Okay. What about blush? Blush. Actually recent agi ನಾನು ಒಂದು collaboration ಮಾಡಿದ್ದೆ, so ಒಂದು 5 blush ಇದೆ ಅದ್ರದ್ದೇ. But otherwise ನನಗೆ ಕೀಕೋ ಮಿಲಾನೋ ಅವ್ರದ್ದು blush ಸಿಕ್ಕಾಪಟ್ಟೆ ಇಷ್ಟ. And highlighter, one of the best I've ever found ಅಂದ್ರೆ Maybelline. Oh my god, ಆ ಮೇಬಲಿನ್ ಇದೊಂದು ರೋಸ್ ಗೋಲ್ಡ್ ಹೈಲೈಟರ್ ಟಾಪ್. ಐ ಡೋಂಟ್ ಥಿಂಕ್ ಎನಿ ಅದರ್ ಹ್ಯಾಸ್ ಲೈಕ್ ಕಮ್ ಇನ್. ಐ ಡೋಂಟ್ ನೋ ಅಬೌಟ್ ಅದರ್ಸ್, ಬಟ್ ನನ್ಗಂತೂ ಅದು ನನ್ ಬೆಸ್ಟ್ ಅಂತ ಹೇಳ್ಬೋದು. ಹೈಲೈಟರ್. ಸೊ ಇವಾಗ ಟು ಸಮ್ ಇಟ್ ಅಪ್, ನಿಮ್ಮ ಮೇಕಪ್ ಬ್ಯಾಗ್ ಅಲ್ಲಿ ಒಂದು ಫೌಂಡೇಶನ್, ಕನ್ಸೀಲರ್, ಕಾಜಲ್, ಮಸ್ಕಾರಾ, ಲೈನರ್, ಬ್ಲಶ್ ಅಂಡ್ ಲಿಪ್ಸ್ಟಿಕ್ ಇರುತ್ತೆ ವಿತ್ ಹೈಲೈಟರ್. So 8 products ಇದ್ರೆ I think we can do a perfect makeup ಅಲ್ವಾ? Yeah, you don't need actually a blush also. ನಿಮ್ಮ ಹತ್ರ ಲಿಪ್ಸ್ಟಿಕ್ ಇದ್ರೆ ಅದನ್ನೇ ಹಚ್ಬಹುದು. ನಿಮ್ಮ ಹತ್ರ ಐಲೈನರ್ ಇಲ್ದಿದ್ರೆ ಕಾಜಲ್ನೇ ಹಾಕ್ಬಹುದು. ಅಂಡ್ ಕಾಜಲ್ ಸ್ಪ್ರೆಡ್ ಆಗುತ್ತೆ ಅಂತ ಹೇಳ್ತಾರೆ, ಸೊ ನೀವ್ ಯಾವಾಗ್ಲೂ ಯುನೋ ನಂಗೆ ಗೊತ್ತಿಲ್ಲ, ತುಂಬಾ ಮಂದಿಗೆ ಆಕ್ಚುಲಿ ಅಷ್ಟು ಕಂಫರ್ಟೇಬಲ್ ಆಗಲ್ಲ. ನಾನು ಆಕ್ಚುಲಿ ಈ ವಾಟರ್ ಲೈನ್ ಇಲ್ಲಿದಲ್ಲ ಒಳಗಡೆ ಅದಕ್ಕೆ ಹಾಕ್ತೀನಿ, ಅಂಡ್ ಈ ಪೋರ್ಷನ್ಗೆ ನಾನು ಕಾಜಲ್ ಹಾಕ್ತೀನಿ, ಸೊ ದಟ್ ಐಲೈನರ್ ಹಾಕ್ಬೇಕು ಅಂತ ಇಲ್ಲ. ಅಂಡ್ ಅದ್ವಿತಿ ಅವ್ರು ಕಮೆಂಟ್ ಮಾಡಿದ್ದಾರೆ ಪ್ರೈಮರ್ ಅಂತ, ಆಕ್ಚುಲಿ ಮರ್ತೇ ಹೋಗಿತ್ತು. ಪ್ರೈಮರ್, ಮಾಯಿಶ್ಚರೈಸರ್, ನಮ್ಗೆ ಸನ್ಸ್ಕ್ರೀನ್, ಮಾಯಿಶ್ಚರೈಸರ್ ಮತ್ತೆ ಪ್ರೈಮರ್ ಹೇಳಿ. ಹಾ, ಮಾಯಿಶ್ಚರೈಸರ್ ನಾನು ರೀಸೆಂಟ್ ಆಗಿ ವಿಡಿಯೋ ಮಾಡಿದ್ದೆ. ನಾನು ಆಕ್ಚುಲಿ ಹೈಡ್ರಾ ನೆಟ್ ಅಂತ ಯೂಸ್ ಮಾಡ್ತಿದ್ದೀನಿ, ಬಟ್ that's been recommended by a dermatologist. ಸೊ ಅದು ಯಾರಿಗಾದ್ರೂ ತಗೊಳಕ್ ಬೇಕಿದ್ರೆ ಎಲ್ಲಾ ಕಡೆ ಸಿಗಲ್ಲ, ಯು ಹ್ಯಾವ್ ಟು ಆರ್ಡರ್ ಇಟ್. ಅಂಡ್ ಅದು ನಿಮ್ ಸ್ಕಿನ್ ಟೈಪ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾನು ಜನರಲಿ ಯಾವ ಮಾಯಿಶ್ಚರೈಸರ್ ಒಳ್ಳೇದು? ಜನರಲಿ ಐ ಥಿಂಕ್ ಯು ಕ್ಯಾನ್ ಗೋ ಫಾರ್ ಫೇಸ್ ಶಾಪ್. I think they have the best moisturizer, and ivaga avuru lifestyle allu available iddare, like you know the face shop brand, so you can go buy. And primer adviti avaru recent agi kalabar inda togondidru, and she's like, yeah, she's commenting it's too good anta. And sunscreen, the best Neutrogena. I would not suggest anything else. Neutrogena, yeah, nan barita idini yakandre I want to use it because you trust me. Nanu when I'm not wearing any makeup ನಾನು ಏನು ಹಚ್ಚದೇ ಇಲ್ಲ ಮುಖಕ್ಕೆ, ಬಟ್ ರೀಸೆಂಟ್ ಆಗಿ ನಾನು ಈ ಲೈವ್ ಮಾಡ್ತಿದ್ದೀನಲ್ಲ, ಪ್ರತಿಯೊಬ್ರು ಹೇಳ್ತಿದ್ದಾರೆ you should use a moisturizer sunscreen ಅಂತ. ಅದಕ್ಕೆ ನಾನು ಹೇಳ್ತೀನಿ, ನೀವು ಮಾಯಿಶ್ಚರೈಸರ್ ಒಂದ್ಸಲ ಸ್ಕಿಪ್ ಮಾಡಿದ್ರು ಓಕೆ, ಬಟ್ ಡು ನಾಟ್ ಸ್ಕಿಪ್ ಅ ಸನ್ಸ್ಕ್ರೀನ್. ನಾನು ಹೇಳ್ತೀನಿ, ನನ್ನ ಫೇಸ್ ನಾನು ಯೂಸ್ ಮಾಡ್ತಿರ್ಲಿಲ್ಲ ಆಯ್ತಾ. ಅಂಡ್ ವೆನ್ ಐ ಮೆಟ್ ಅ ಡರ್ಮಟಾಲಜಿಸ್ಟ್, ಅದ್ವಿತಿ ಆಕ್ಚುಲಿ ಕಂಪ್ಲೇಂಟ್ ಮಾಡಿದ್ರು, ನೀವಾದ್ರೂ ಹೇಳಿ ಅವಳಿಗೆ ಅಂತ, ಬಿಕಾಸ್ ಶಿ ಯೂಸ್ ಟು ಪುಟ್ ರೆಗ್ಯುಲರ್ಲಿ. ಅದಾದ್ಮೇಲೆ ಐ ಸ್ಟಾರ್ಟೆಡ್ ಪುಟಿಂಗ್ ಮಾಯಿಶ್ಚರೈಸರ್, ನೆಕ್ಸ್ಟ್ ಇಮಿಡಿಯೇಟ್ಲಿ ಸನ್ಸ್ಕ್ರೀನ್. ಅಂಡ್ ಐ ಹ್ಯಾವ್ ಟು ಟೆಲ್ ಯು, ಸ್ಕಿನ್ ತುಂಬಾನೇ ಡಿಫ್ರೆನ್ಸ್ ಇದೆ, ತುಂಬಾನೇ. ನಾವು ಮೇಕಪ್ ಹಾಕೋದಿಲ್ಲ ಅಂತ ಇಟ್ಕೊಳ್ಳಿ, ಜನರಲಿ ಆಚೆ ಹೋಗ್ಬೇಕು, ವಿಲ್ ಜಸ್ಟ್ ವೇರ್ ಲಿಪ್ಸ್ಟಿಕ್, ಸೊ ಅವಾಗ ನಾವು ಮಾಯಿಶ್ಚರೈಸರ್ ಮತ್ತೆ ಸನ್ಸ್ಕ್ರೀನ್ ಹಾಕ್ಬೇಕಾ?
ಹಾಕ್ಲೇಬೇಕು. ನೀವ್ ಇನ್ ಕೇಸ್ ನೀವು ಇವಾಗ ಕ್ವಾರಂಟೈನ್ ನಾವು ಮನೇಲೇ ಇದೀವಿ ಹಾಗಂತ ಹೇಳ್ಬಿಟ್ಟು ಏನಕ್ಕೆ ಹೊರಗಡೆ ಹೋಗ್ತಿಲ್ಲಲ್ಲ ಯಾರು ಸಣ್ಣ ನೋ. ಅಂಡ್ ಚೈತ್ರ, ನೀವ್ ಇವಾಗ ಮನೇಲಿ ಇರ್ಬೇಕಾದ್ರೆ ಎದ್ದೇಳ್ತೀರಾ, ಮುಖ ತೊಳಿತೀರಾ, ಅಪ್ಲೈ ಅ ಮಾಯಿಶ್ಚರೈಸರ್, ಅಪ್ಲೈ ಅ ಸನ್ಸ್ಕ್ರೀನ್. ಒಂದ್ 10 ಗಂಟೆಗೆ ಹಾಕಿದ್ರಿ ಅನ್ಕೊಳ್ಳಿ, ಅದಾದ್ಮೇಲೆ 12 o'clock ಹಾಕಿ, ಅದಾದ್ಮೇಲೆ ಒಂದು 2 o'clock ಹಾಕಿ. ಸನ್ಸ್ಕ್ರೀನ್ ಅಲ್ಲಿ ನ್ಯೂಟ್ರಿಜಿನಾ ನಲ್ಲಿ SPF ಅಂತ ಬರುತ್ತಲ್ವಾ, ಅದ್ ನಾವ್ ಹೆಂಗ್ ನೋಡಿ ತಗೋಬೇಕು? ನೋ ದಟ್ಸ್ ಇಟ್ ಡಸ್ ನಾಟ್ ಹ್ಯಾವ್ ಕ್ಯಾಟಗರೀಸ್. ಅದು ಒಂದೇ ಇರೋದು. ಸೊ ದಟ್ ಡಸ್ ನಾಟ್ ಹ್ಯಾವ್ ಕ್ಯಾಟಗರೀಸ್. ಅಂಡ್ ಡಾಕ್ಟರ್ ಆಕ್ಚುಲಿ ಹೇಳಿದ್ರು, ಎಲ್ಲಾರು ಅನ್ಕೊಳ್ಳೋದು ಒಂದ್ಸಲ ಹಾಕಿದ್ರೆ ಸಾಕು ಅಂತ. ಇಲ್ಲ, ಬಟ್ ನಾನು ಹೇಳ್ದೆ ಡಾಕ್ಟರ್ ಏನ್ ಗೊತ್ತಾ, ಲೈಕ್ ಹೊರ್ಗಡೆ ಹೋಗ್ಬೇಕಾದ್ರೆ ಮೇಕಪ್ ಇರುತ್ತೆ ಮುಖದ ಮೇಲೆ, ಹೆಂಗ್ ತೆಗ್ದು ಹಾಕೋದು ಅಂತ. ನೋ, ಅಟ್ ದಟ್ ಟೈಮ್ ದಟ್ಸ್ ಫೈನ್ ಅಂತ ಹೇಳಿದ್ರು. ಅಂಡ್ ಕೆಲವ್ರು ಹೇಳ್ತಾರೆ ಇಷ್ಟೇ ಹಾಕಿ ಹಚ್ಬಿಟ್ರೆ ಸಾಕು ಅಂತ. ಒಳ್ಳೆ ರೀತಿಯಲ್ಲಿ ಹಾಕ್ಬೇಕಾದ್ರೆ ಅರ್ಧ ಮುಖಕ್ಕೆ ಹಾಕಿದ್ರೆ ಆಗಲ್ಲ. ಅಂಡ್ ಒಂದು ಟಿಪ್ ನಾನು ಎಲ್ಲಾರ್ಗು ಹೇಳ್ತೀನಿ, ಯಾರಿಗೆಲ್ಲ ಮೇಕಪ್ ಇಷ್ಟ, ದಯವಿಟ್ಟು ಮೇಕಪ್ ಅಲ್ಲಿ ನಾನು ತುಂಬಾ ಮಂದಿ ನೋಟಿಸ್ ಮಾಡಿದಂದ್ರೆ, ಮುಖಕ್ಕೆ ಮೇಕಪ್ ಹಾಕ್ತೀರಾ, ನೆಕ್ ನ ಹಂಗೆ ಬಿಡ್ತೀರಾ. ಹೌದು, ಪ್ಲೀಸ್ ನೆಕ್ ಮ್ಯಾಚ್ ಮಾಡೋದೊಂದು ಪ್ಲೀಸ್ ಮರಿಬೇಡಿ. ಬಿಕಾಸ್ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ತುಂಬಾ ಹುಡುಗಿರ್ ಪಾಪ ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೆ ಮೇಕಪ್ ಮಾಡಕ್ಕೆ. ಮೇಕಪ್ ಮಾಡಿದ್ಮೇಲೆ ತುಂಬಾ ಕ್ರಿಟಿಸೈಸ್ ಮಾಡ್ತಾರೆ, ಏನ್ ನಿಮ್ ನೆಕ್ ಹಿಂಗಿದೆ, ಮುಖ ಹಿಂಗಿದೆ ಅಂತ. ಸೊ ಹಂಗೇನೆ ನೀವು ಸ್ಲೀವ್ಲೆಸ್ ಹಾಕ್ಬೇಕಾದ್ರೂ ಅಷ್ಟೇ. there's no rules that you can't apply a foundation and cover your original skin to your makeup look. And one more thing, ಎಲ್ಲಾರ್ಗು ಒಂದ್ ಟಿಪ್ ಹೇಳ್ತೀನಿ, ನಾನ್ ಇದು ರಿಪ್ಲೈ ಕೊಡ್ತೀನಿ. ಯಾರಾದ್ರೂ ಅಂದ್ರೆ ಮ್ಯಾಮ್ ನಿಮ್ ಮೇಕಪ್ ಓವರ್ ಆಗಿದೆ ಅಲ್ಲ, ನಿಮ್ಗೆ ಏನಕ್ಕೆ ಮೇಕಪ್ ಹಾಕ್ಬೇಕು ಅಂತ ಹೇಳಿದ್ರೆ, ನಾನು ಒಂದೇ ಟಿಪ್ ಹೇಳ್ತೀನಿ ಎಲ್ಲಾರ್ಗು. ಇವಾಗ ಹುಡುಗರು ಕೂದ್ಲಿಗ್ ಜೆಲ್ ಹಾಕ್ತಾರೆ, ನಾವೇನಾದ್ರೂ ಕ್ವಶನ್ ಮಾಡ್ತೀವ? ಅವ್ರಿಗೆ ಅದು ಇಷ್ಟ ಹಾಕಕ್ಕೆ. ಹಾಗೇನೆ ಮೇಕಪ್ ನಮ್ಗೊಂದು ಹುಡುಗಿರಿಗೆ ಆಕ್ಸೆಸರಿ. ಇವಾಗ ಹೆಂಗೆ ನಮ್ಗೆ ಕಿವಿಗೆ ಹಾಕಿದ್ರೆ ಇಷ್ಟ, ನೆಕ್ಕಿಗೆ ಹಾಕಿದ್ರೆ ಇಷ್ಟ, ಮೇಕಪ್ ಇಸ್ ಜಸ್ಟ್ ಆಕ್ಸೆಸರೀಸ್. ಯಾವತ್ತಿಗೂ ಸ್ಟಾಪ್ ಮಾಡ್ಬೇಡಿ, ಬೇಜಾರ್ ಮಾಡ್ಬೇಡಿ. ಯಾರೋ ಏನೋ ಅಂದ್ರು, ಏನ್ ಮೇಕಪ್ ಓವರ್ ಅಂತ ತಲೆ ಕೆಡ್ಸಕ್ಕೇನೆ ಹೋಗ್ಬೇಡಿ. ಸನ್ಸ್ಕ್ರೀನ್ ಕಣ್ಣ ಹತ್ರ ಹಾಕೋಬಹುದಾ? Yes, you can. ಡಾರ್ಕ್ ಸರ್ಕಲ್ಸ್ ಗೇನ್ ಮಾಡ್ಬೇಕು. ನಿಮ್ಮಿಬ್ರಿಗೂ ಡಾರ್ಕ್ ಸರ್ಕಲ್ಸ್ ಇಲ್ಲ. ಐ ಥಿಂಕ್ ಯು ಆರ್ ಬ್ಲೆಸ್ಡ್. ಏನ್ ಮಾಡ್ಬೇಕು ಡಾರ್ಕ್ ಸರ್ಕಲ್? ಓಕೆ, ಆಕ್ಚುಲಿ ತುಂಬಾ ಮಂದಿ ನನ್ಗೆ ಬಯೋಟೆಕ್ ರೈಟ್, ನಾನೇನ್ ಗೊತ್ತಾ, ನಾನು ಅಷ್ಟು ಯೂಸ್ ಮಾಡಿಲ್ಲ, ಆರ್ಡರ್ ಮಾಡಿದ್ದೆ. ಏನಾಗುತ್ತೆ ಅಂದ್ರೆ, ನನ್ಗೆ ಒನ್ ಥಿಂಗ್ ಔಟ್ ಆಫ್ ಮೈ ಎಕ್ಸ್ಪೀರಿಯನ್ಸ್, ನಾನು ಅದನ್ನ ಸ್ಟಾಪ್ ಮಾಡಿದೆ. ನನ್ಗೆ ಗೊತ್ತಿರ್ಲಿಲ್ಲ ಅದು ರಾತ್ರಿ ನಾವು ಕ್ರೀಮ್ ಹಚ್ಚಿದ್ಮೇಲೆ ಮಲ್ಗಿಬಿಡ್ಬೇಕು ಅಂತ. ಆಕ್ಚುಲಿ ಬೆಳಿಗ್ಗೆ ಹಚ್ಚಿ ಅದನ್ನ ಬಿಟ್ಟು ವಾಶ್ ಯೋರ್ ಫೇಸ್ ಅಂತ. ನಾನ್ ಏನ್ ಮಾಡಿದೀನಿ, ಆ ರಾತ್ರಿ ಹಚ್ಬಿಟ್ಟು ಮಲ್ಗಿದೀನಿ. ಉರಿತಾ ಇದೆ ನನ್ಗೆ ಮಿಡಲ್ ಆಫ್ ದ ನೈಟ್. ನಾನು ಅನ್ಕೋತಾ ಇದ್ದೀನಿ ಏನಕ್ಕೆ ಕಣ್ಣು ಇಷ್ಟು ಉರಿತಾ ಇದೆ ಅಂದ್ರೆ, ಇದು ಹಾಕ್ಬಿಟ್ಟು ಮಲ್ಗಿದೀನಿ. ಸೊ ಯಾವತ್ತಿಗೂ ಯಾವ್ದೇ ನಾವು ಮಾಡಕ್ ಹೋದ್ರು ವಿ ನೀಡ್ ಟು ನೋ ಇನ್ ಪ್ರಯರ್ ನಾವ್ ಏನ್ ಮಾಡ್ತಾ ಇದೀವಿ ಅಂತ. ಅಂಡ್ ಕೆಲವ್ರು ಹೇಳ್ತಾರೆ ಇದು ಸಡನ್ ಆಗಿ ವರ್ಡ್ಸ್ ಬರ್ತಾ ಇಲ್ಲ ಆಕ್ಚುಲಿ. ಬಿ ಕಾಂಪ್ಲೆಕ್ಸ್ ಅಲ್ಲ, ಇವಾಗ ವಿಟಮಿನ್ ಇ ಟ್ಯಾಬ್ಲೆಟ್ ಇದೆ ಅಲ್ಲ, ವಿಟಮಿನ್ ಇ ಟ್ಯಾಬ್ಲೆಟ್ ನ ಇಲ್ಲಿ ಹಾಕೋದ್ರಿಂದ ಡಾರ್ಕ್ ಸರ್ಕಲ್ಸ್ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ಯು ಕ್ಯಾನ್, ಇಟ್ಸ್ ಅ ಲಿಟಲ್ ಸ್ಟಿಕ್ಕಿ, ಒಂದ್ ಸ್ವಲ್ಪ ಸ್ಟಿಕ್ಕಿ. ಆಕ್ಚುಲಿ ಅದು ಫುಲ್ ಫೇಸ್ಗೆ ಹಾಕಿದ್ರೆ ಇನ್ನೂ ಒಳ್ಳೇದು ಅಂತ ಅಂತಾರೆ. ನಾನು ಟ್ರೈ ಮಾಡಿದೆ, ಬಟ್ ಅದ್ ಎಷ್ಟು ಸ್ಟಿಕ್ಕಿ ಇದೆ ಅಂದ್ರೆ, ಅಯ್ಯೋ ಕೂದ್ಲು ಬಂದು ಹಿಂಗ್ ಬೀಳ್ತಾ ಇತ್ತು. ಅಂಡ್ ಐ ಫೆಲ್ಟ್ ಇಟ್ ಬಿಟ್ annoying. ಸೊ ನಾನು ಬಿಟ್ಬಿಟ್ಟೆ. ಆದ್ರೆ ಇವಾಗ ನೈಟ್ ರೂಟೀನ್ ಏನ್ ಫಾಲೋ ಮಾಡ್ತೀರಾ ನೀವು? ಮೇಕಪ್ ಎಲ್ಲ ತೆಗೆದ್ರ ಮೇಲೆ ಏನ್ ಹಚ್ಕೊಂಡು? ತೆಗ್ದಾದ್ಮೇಲೆ ಐ ಜಸ್ಟ್ ಗೋ ವಿತ್ ಮಾಯಿಶ್ಚರೈಸರ್ ಅಷ್ಟೇ. ನಾನು ಟೋನರ್ ಹಾಕ್ತಾ ಇದೆ, ಬಟ್ ನನ್ಗೆ ಒಂದ್ ಸ್ವಲ್ಪ ಆಕ್ನೆ ಇಶ್ಯೂಸ್ ಬಂತು. ಸೊ ನಾನು ಫೇಸ್ ಮಾಯಿಶ್ಚರೈಸರ್ ಅಲ್ವಾ? ಹೌದು, ಫೇಸ್ ಶಾಪ್. ಓಕೆ. ಅಂಡ್ ಇನ್ನೊಂದು ಒಂದ್ ಸ್ಮಾಲ್ ಟಿಪ್, ಇವಾಗ ಇವಾಗ ನೀವೇನೋ ಒಂದು 600 ಕೊಟ್ಬಿಟ್ಟು ಒಂದು ಟೋನರ್ ತಗೊಂಡಿರ್ತೀರ ಅಂತ ಅನ್ಕೊಳ್ಳಿ. ಇನ್ ಕೇಸ್ ನಿಮ್ಗೆ ಅದ್ ಸೂಟ್ ಆಗಿಲ್ಲ ಅಂದ್ರೆ, ದಯವಿಟ್ಟು ನೀವು ಹಣ ಕೊಟ್ಟಿದ್ದೀರಾ ಅಂತ ಹಾಕಕ್ ಹೋಗ್ಬೇಡಿ. ಬಿಕಾಸ್ ಐ ಥಿಂಕ್ ದಟ್ ಮೈಟ್ ರಿಸ್ಕ್ ಯೋರ್ ಸ್ಕಿನ್. ಏನಾಗುತ್ತೆ ಅಂದ್ರೆ, ನೀವ್ ಏನೋ ಒಂದ್ ಮಾಡಕ್ ಹೋಗಿ ಏನೋ ಒಂದ್ ಆಗೋಗ್ಬಿಡುತ್ತೆ. ಸೊ ಅದೊಂದ್ ಮಾಡಕ್ ಹೋಗ್ಬೇಡಿ. ಕೆಲವ್ರು ಇರ್ತಾರೆ, ಅಯ್ಯೋ ನಾನು ಅಷ್ಟು ಕೊಟ್ಬಿಟ್ಟು ತಗೊಂಡಿದ್ದೀನಲ್ಲ, ಮುಗಿಸ್ಬಿಡ್ತೀನಿ ಅಂತ. ಬಟ್ ಏನಾಗುತ್ತೆ ಅಲ್ಲಿ ಅಂದ್ರೆ, ಇನ್ ಕೇಸ್ ನೀವ್ ಆ ಟೋನರ್ ಸೂಟ್ ಆಗಿಲ್ಲ ಅಂತ ನೀವ್ ಮುಖಕ್ಕೆ ಹಾಕಿದ್ರೆ, ಫುಲ್ ಪಿಂಪಲ್ಸ್ ಆಗಿದೆ ಅಂತ ಅನ್ಕೊಳ್ಳಿ. ಇನ್ನೊಂದ್ ಪ್ರಾಬ್ಲಮ್ ನಿಮ್ಗೆ, ಆ ಪಿಂಪಲ್ಸ್ ನ ತೆಗಿಯಕ್ಕೆ. ಸೊ ಅದ್ ಮಾಡಕ್ಕೆನೆ ಹೋಗ್ಬೇಡಿ ನೀವು. ಜಸ್ಟ್ ಬಿ ಕೂಲ್. ಅಂಡ್ ಆಲ್ಸೋ ಹೇಳ್ತಾರೆ, ಐಸ್ ಹಾಕೋದ್ರಿಂದ ಮುಖಕ್ಕೆ ಇಟ್ಸ್ ರಿಯಲಿ ಗುಡ್. ರಾತ್ರಿ
ಬಟ್ ನನ್ಗೆ ತುಂಬಾ ಚಳಿ 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 ಅನ್ಸುತ್ತೆ, ಸೊ ನಾನು ಹಾಕಕ್ ಹೋಗಲ್ಲ. ಬಟ್ Okay. ಆಕ್ಚುಲಿ ಐಸ್ ಇಸ್ ದ ಬೆಸ್ಟ್ ರೆಮಿಡಿ ಇವನ್ ಫಾರ್ ಆಕ್ನೆ. ನಿಮ್ಗೆ ಏನಾದ್ರೂ ಆಕ್ನೆ ಬಂದ್ರೆ ನೀವು ಐಸ್ ಒಂದು 10 ಸೆಕೆಂಡ್ಸ್ 15 ಸೆಕೆಂಡ್ಸ್ ಇಟ್ರೆ ಫ್ಲಾಟ್ ಆಗುತ್ತೆ. ಓಕೆ, ಸೊ ಇವಾಗ ಸ್ಕಿನ್ ಬಗ್ಗೆ ಮಾತಾಡಾಯ್ತು, ಮೇಕಪ್ ಆಯ್ತು, ಫಿಟ್ನೆಸ್ ಆಯ್ತು. ಲಾಸ್ಟ್ ಟಾಪಿಕ್ ಫಾರ್ ದ ಡೇ, ಹೇರ್ ಬಗ್ಗೆ ಹೇಳಿ. ಏನ್ ಮಾಡ್ಬೇಕು? ಯಾಕಂದ್ರೆ ನಿಮ್ ಹೇರ್ ಫ್ಲಿಪ್ ವಿಡಿಯೋಸ್ ಎಲ್ಲ ನೋಡಿದೀವಿ, ಚೆನ್ನಾಗಿದೆ. ಸೊ ನಾವೆಲ್ಲ ಹೇರ್ ಕಲರ್ ಮಾಡ್ಕೊಂಡಿವಿ, ಸ್ಪಾಯ್ಲ್ಡ್ ಆ ಹೇರ್. ಸೊ ನಿಮ್ದು ಜೆಟ್ ಬ್ಲಾಕ್ ನೈಸ್ ಸ್ಟ್ರೈಟ್ ಹೇರ್. ಒಂದು ನಂಗೆ ತುಂಬಾ ಪ್ರೌಡ್ ಫೀಲಿಂಗ್ ಏನಂದ್ರೆ ನಾನು ಕಲರ್ ಇಷ್ಟುವರೆಗೆ ಮಾಡ್ಸಿಲ್ಲ. ಮೇ ಬಿ ದಟ್ ಇಸ್ ಒನ್ ಪ್ಲಸ್ ಪಾಯಿಂಟ್. ಹಾಗಂತ ಹೇಳ್ಬಿಟ್ಟು ಕಲರ್ ಮಾಡಿದವ್ರಿಗೆ ಕೂದಲು ಚೆನ್ನಾಗಿಲ್ಲ ಅಂತ ನಾನು ಹೇಳಲ್ಲ, ಕೆಲವ್ರಿಗೆ ಇದೆ. ಬಟ್ ಕಲರಿಂಗ್ ಇಸ್ ಆಫ್ ಕೋರ್ಸ್ ಅ ಲಿಟಲ್ ಬಿಟ್ ಆಫ್ ಕೆಮಿಕಲ್ಸ್ ಟು ಯೋರ್ ಹೇರ್. ಅಂಡ್ ಇನ್ನೊಂದು ಹೇಳಲೇಬೇಕು, ಇದು ನನ್ನ ಎಕ್ಸ್ಪೀರಿಯನ್ಸ್. ನನ್ಗೂ ಅದ್ವಿತಿಗೂ ನನ್ ಕೂದ್ಲಂದ್ರೆ ಸ್ಕೂಲ್ ಡೇಸ್ ಅಲ್ಲಿ ಇಷ್ಟನೇ ಇರ್ಲಿಲ್ಲ. ಅಂಡ್ ಎವ್ರಿ ಡೇ ಸ್ಕೂಲ್ಗೆ ನಾವು ವಿದೌಟ್ ಆಯಿಲ್ ಹೋಗ್ತಾನೆ ಇರ್ಲಿಲ್ಲ. ವಿತ್ ಆಯಿಲ್ ಒಂದು ಕೋನಿ ಹಾಕ್ತಿದ್ವಿ. ಅಂಡ್ ಯಾವತ್ತಾದ್ರೂ ಫಂಕ್ಷನ್ಸ್ ಇರ್ತಾ ಇದ್ರೆ ಅಮ್ಮಂಗೆ ಹೇಳ್ತಾ ಇದ್ವಿ, ಪ್ಲೀಸ್ ಕರಿಬೇಡಿ, ಕೂದ್ಲು ಚೆನ್ನಾಗಿಲ್ಲ ನಮ್ದು, ನಾವು ಬರಲ್ಲ. ಏನ್ ಮಾಡೋದು ಈ ಕೂದ್ಲಲ್ಲಿ, ಕಟ್ಟಕ್ಕೂ ಆಗಲ್ಲ ಬಿಡಕ್ಕೂ ಆಗಲ್ಲ ಅಂತ. ಕಾಲೇಜ್ ಡೇಸ್ ಗೊತ್ತಿದೆ ಅಲ್ಲ ನಿಮ್ಗೆ, ಎಲ್ಲರೂ ಸ್ಟ್ರೈಟ್ನಿಂಗ್ ಹೇರ್ ಸ್ಟ್ರೈಟನ್ ಮಾಡೋದು. ಸೊ ನಾವು ಹಂಗೆ 3 ಸಲ ಸ್ಟ್ರೈಟನ್ ಮಾಡಿದ್ವಿ. ಅಂಡ್ ಫಸ್ಟ್ 2 ಟೈಮ್ಸ್ ಏನೋ ಫ್ಲಾಪ್ ಆಯ್ತು ಸ್ವಲ್ಪ. ಥರ್ಡ್ ಟೈಮ್ ಸ್ಟ್ರೈಟನ್ ಮಾಡ್ಬೇಕಾದ್ರೆ ನಂಗೆ ಗೊತ್ತಿಲ್ಲ, ಮೇ ಬಿ ಅವ್ರ ಪಾರ್ಲರ್ ಅವ್ರ ಕೈ ಹೇಳ್ತಾರಲ್ವಾ, ಕೈ ಗುಣ ಚೆನ್ನಾಗಿರುತ್ತೆ ಕೆಲವ್ರದ್ದು ಅಂತ. ಹೇರ್ ಟೆಕ್ಸ್ಚರ್ ಚೇಂಜ್ ಆಯ್ತು ಚೈತ್ರ. ಯಾರು ಬಿಲೀವ್ ಮಾಡಲ್ಲ ಇದನ್ನ, ಬಟ್ ಈ ತರ ನಮ್ ಕೂದಲು ಇದ್ದೇ ಇರ್ಲಿಲ್ಲ. ಇಟ್ ಚೇಂಜ್ ದ ಟೆಕ್ಸ್ಚರ್ ಅಂಡ್ ಇವಾಗ ಹಿಂಗಾಗಿದೆ. ಅಂಡ್ ಆಲ್ಸೋ ಇನ್ನೊಂದು ಆಡ್ ಆನ್ ಮಾಡ್ಬೇಕು, ಹೇರ್ ಪ್ರೊಟೆಕ್ಟ್ ಮಾಡೋದು ನಿಮ್ಮ ಮೇಲೆ ಬಿಟ್ಟಿದೆ. ಅದನ್ನ ತುಂಬಾ ಲೈಟ್ ಆಗಿ ತಗೋತಾರೆ ಕೆಲವರು, ಕೂದ್ಲಲ್ವಾ ಅಂತ. ಬಟ್ ಟ್ರಸ್ಟ್ ಮೀ, ತುಂಬಾ ಹೇರ್ ಫಾಲ್ ಆಗಕ್ ಸ್ಟಾರ್ಟ್ ಆದ್ರೆ ನಾನ್ ಸ್ಟಾಪ್ ಆಗುತ್ತೆ ಮತ್ತೆ. ಅಂಡ್ ಇನ್ನೊಂದು, ಆಯಿಲ್ ಮಸಾಜ್ ಮಾಡಿಸ್ಬಹುದು ಎವ್ರಿ ವೀಕ್. ಬಟ್ ಮೇಕ್ ಶೂರ್ ಆಯಿಲ್ ಮಸಾಜ್ ಮಾಡಿ ಪುಲ್ ಮಾಡೋದು ಜಾಸ್ತಿ ಬೇಡ. ಅಂಡ್ ಪುಲ್ ಮಾಡಿ ನಿಮ್ಗೆ ಏನಾದ್ರೂ ಹೇರ್ ವಾಶ್ ಮಾಡಿದ್ಮೇಲೆ ದಟ್ 3 days ನೋಟಿಸ್ ಮಾಡಿ ನಿಮ್ಗೆ ಹೇರ್ ಫಾಲ್ ಇರುತ್ತಾ ಅಂತ. ಇನ್ ಕೇಸ್ ಹೇರ್ ಫಾಲ್ ಇದ್ರೆ ಆಮೇಲೆ 1 month ಆಯಿಲ್ ಮಸಾಜ್ ಮಾಡಕ್ಕೇನೆ ಹೋಗ್ಬೇಡಿ, ನೀವೇ ಮನೇಲಿ ಆಯಿಲ್ ಮಾಡ್ಬಿಟ್ಟು ವಾಶ್ ಮಾಡಿ. ಅಂಡ್ ಇನ್ನೊಂದು, ನೀವ್ ಪಾರ್ಲರ್ ಅಲ್ಲಿ ವಾಶ್ ಮಾಡಿದ್ರು ಕಂಡೀಷನರ್ ಹಾಕ್ಬೇಕಾದ್ರೆ ನೋಡಿ ನಿಮ್ ರೂಟ್ಸ್ಗೆ ಸುಮ್ಮನೆ. ಬಿಕಾಸ್ ಕೆಲವರು ಟೆಕ್ನಿಷಿಯನ್ಸ್ ತುಂಬಾ ಲೇಜಿ ಆಗಿರ್ತಾರೆ, ಸುಮ್ಮನೆ ಈಗ ಹಚ್ತಾ ಹೋಗ್ತಾರೆ. ಕರೆಕ್ಟ್ ಮಾಡಿ, ಅವ್ರಿಗೆ ಹೇಳಿ ಪ್ಲೀಸ್ ಸ್ಕ್ಯಾಲ್ಪಿಗೆ ಕಂಡೀಷನರ್ ಟಚ್ ಮಾಡಬೇಡಿ, ಬರೀ ರೂಟ್ಸ್ಗೆ ಟಚ್ ಮಾಡಿ ಅಂತ. ಅಂಡ್ ಸ್ಪಾ ಮಾಡೋದ್ರಲ್ಲೂ ಇಟ್ಸ್ ರಿಯಲಿ ಗುಡ್, ಬಟ್ ಕರೆಕ್ಟ್ ಆಗಿರೋ ಸ್ಪಾ ಮಾಡಿ. ಯಾರೋ ಹೇಳ್ತಾರೆ ಇದ್ ಸ್ಪಾ ಮಾಡಿ ಅದ್ ಸ್ಪಾ ಮಾಡಿ, ಇದಕ್ಕೆ 2000 ಇದೆ. ಸೊ ನೀವ್ ಅನ್ಕೋತಿರೋ 2000 ಹಾಗಾದ್ರೆ ಇದು ಸ್ಪಾ ಸಖತ್ ಆಗಿರ್ಬಹುದು ಅಂತ. ಪ್ಲೀಸ್ ಕಾಸ್ಟಿಂಗ್ ಮೇಲೆಲ್ಲ ಹೋಗ್ಬೇಡಿ. ಇವನ್ 1200 ರುಪೀಸ್ ಸ್ಪಾ ಸಖತ್ ಆಗಿರುತ್ತೆ. ಒಳ್ಳೇದು. ಸಿ ಯೂಶ್ವಲಿ ಕೆಲವ್ರಿಗೆ ಡ್ಯಾಂಡ್ರಫ್ ರಿಲೇಟೆಡ್ ಸ್ಪಾಸ್ ಇರುತ್ತೆ. ಸೊ ನಾನು ಐ ಕೆನ್ ನಾಟ್ ಟೆಲ್ ಯು ಲೈಕ್ ವಿಚ್ ಎಕ್ಸಾಕ್ಟ್ಲಿ ಅಂತ. ನಾನ್ ಯೂಶ್ವಲಿ ನರಿಶ್ ಮಾಡಕ್ಕೆ ನಾನು ಕೂದ್ಲಿಗೆ ನಾನು ಮಾಡಿಸ್ತೀನಿ. ಬಟ್ ಅದರ್ವೈಸ್ ಕೆಲವ್ರಿಗೆ ಡ್ಯಾಂಡ್ರಫ್ ಇರೋರ್ಗೆ ಡ್ಯಾಂಡ್ರಫ್ ಇದೆ ಅಂತಾನೆ ಒಂದು ಸ್ಪಾ ಇರುತ್ತೆ. ಸೊ ನೀವು ಡ್ಯಾಂಡ್ರಫ್ ನ ಕಂಟ್ರೋಲ್ ಮಾಡಿದ್ರೆ ನಿಮ್ ಸ್ಕಿನ್ ಆಕ್ನೆ ಪ್ರಾಬ್ಲಮ್ಸ್ ಇರಲ್ಲ, ನಿಮ್ಗೆ ಹೇರ್ ಫಾಲ್ ಇರಲ್ಲ, ಅಂಡ್ ಯು ವಿಲ್ ಹ್ಯಾವ್ ಅ ಗುಡ್ ಹೇರ್ ಅಂತ ಹೇಳ್ಬಹುದು. ಅಂಡ್ ಇವಾಗ ನೀವ್ ಹೇಳಿದ್ರಿ, ಇವಾಗ ಎಷ್ಟೋ ಜನ ಸ್ಟ್ರೈಟಿಂಗ್ ಮಾಡಿಸ್ಬೇಕಾ ಮಾಡಿಸಬಾರ್ದ ಅನ್ನೋ ಕನ್ಫ್ಯೂಷನ್ ಇರ್ತಾರೆ. ನೀವ್ 2 ಸತಿ ಮಾಡಿಸಿದಾಗ ಯು ಲೈಕ್ ಇಟ್, ಅಂಡ್ ಥರ್ಡ್ ಟೈಮ್ ನಿಮ್ ಹೇರ್ ಟೆಕ್ಸ್ಚರ್ ಹಾಳಾಯ್ತು. ಸೊ ಅದನ್ನ ಹೆಂಗೆ ನೀವು? ಫಸ್ಟ್ 2 times ಹಾಳಾಗಿತ್ತು, ಥರ್ಡ್ ಟೈಮ್ ಟೆಕ್ಸ್ಚರ್ ಚೇಂಜ್ ಆಯ್ತು ಅಂದ್ರೆ ಒಳ್ಳೆ ರೀತಿಯಲ್ಲಿ. ಬಟ್ ಅದೇ ಹೇಳಿದ್ದು, ಅದಾದ್ಮೇಲೆ ಹಿಂಗಾಯ್ತು ಕೂದ್ಲು. ಅದ್ ಹೆಂಗೆ ಅಂತ ನನ್ ದೇವ್ರಾಣೆ ಗೊತ್ತಿಲ್ಲ. ಬಟ್ ಐ ಥಿಂಕ್ ದಟ್ ಲೇಡಿ ವಾಸ್ ರಿಯಲಿ ಗುಡ್ ಇನ್ ವಾಟ್ ಶಿ ಡಿಡ್. ಮಂಗಳೂರು ಕಾಲೇಜ್ ಅಲ್ಲಿ ಇರ್ಬೇಕಾದ್ರೆ. ಸ್ಟ್ರೈಟಿಂಗ್ ಮಾಡಿಸ್ಬೇಕಾ ಮಾಡಿಸಬಾರ್ದಾ? ನೋ ಅನ್ಸುತ್ತೆ. ಬಿಕಾಸ್ ಒಂದ್ ಹೇಳ್ತೀನಿ, ಫಂಕ್ಷನ್ಸ್ ಹೋಗ್ಬೇಕಾದ್ರೆ ಮಾಡಿಸಿ, ಐ ವುಡಂಟ್ ಸೇ ನೋ. ಬಟ್ ಇಲ್ದಿದ್ರೆ ಲವ್ ಯೋರ್ ಹೇರ್ ಅಂತ ಹೇಳ್ತೀನಿ ನಾನು. ಬಿಕಾಸ್ ನಂಗೆ ಗೊತ್ತು ಕೆಲವ್ರದ್ದು ಫೀಲಿಂಗ್ಸ್, ಬಿಕಾಸ್ ನಾನು ಇದ್ರಲ್ಲೇ ಇದ್ದೆ. ಕೆಲವ್ರಿಗೆ ಹೇರ್ ಚೆನ್ನಾಗಿ ಇಲ್ದಿದ್ರೆ ಇಷ್ಟ ಆಗಲ್ಲ, ಬಟ್ ಸ್ಟ್ರೈಟ್ನಿಂಗ್ ಮಾಡಿದ್ರೆ ಇನ್ನೂ ಖರಾಬ್ ಆಗುತ್ತೆ. ಬಿಕಾಸ್ ನನ್ನ ಓನ್ ಫ್ರೆಂಡ್ಸ್ ಇದ್ದಾರೆ ಯಾರು ಸ್ಟ್ರೈಟನ್ ಮಾಡ್ಬಿಟ್ಟು ಲಾಸ್ ದ ಹೇರ್, ಪ್ಲಸ್ ಕೂದ್ಲು ಬರ್ಬೇಕಾದ್ರೆ ಎಷ್ಟು ಅಸಹ್ಯ ಕಾಣಿಸ್ತಿತ್ತು ಅಂದ್ರೆ ದೇ ಯೂಸ್ ಟು ಫೀಲ್ ಮೋರ್ ಡಿಮೋಟಿವೇಟೆಡ್. ದೇ ಯೂಸ್ ಟು ಬಿ ಲೈಕ್, ಕೂದ್ಲು ಸ್ಟ್ರೈಟನ್ ಮಾಡೋ ಮುಂಚೆನೆ ಕರೆಕ್ಟ್ ಇತ್ತು, ಏನಕ್ಕೆ ಸ್ಟ್ರೈಟನ್ ಮಾಡ್ದೆ ಅಂತ ಬೌನ್ಸಿ ಆಗುತ್ತೆ. ಸೊ ನನ್ನ ಪ್ರಕಾರ ಬೇಡ ಅನ್ಸುತ್ತೆ. ಜಸ್ಟ್ ಲವ್ ಯೋರ್ ಹೇರ್ ಅಂಡ್ ಎಂಜಾಯ್ ಎವ್ರಿಥಿಂಗ್ ವಾಟ್ ಯು ಹ್ಯಾವ್ ವಿತ್
ಯುನೋ ವಿದಿನ್ ಯೋರ್ ಸೆಲ್ಫ್ ಅಂತ ಹೇಳ್ಬೋದು. ಸೊ ರಿಯಾಜ್ ಅವ್ರು ಕೇಳ್ತಾರೆ ಅದ್ವಿತಿ ಅವ್ರ ಎಲ್ಲಿ ಅಂತ. ಅದ್ವಿತಿ ಅವರು ಹಾಲ್ ಅಲ್ಲಿ ಕೂತ್ಕೊಂಡಿದ್ದಾರೆ. ಸೊ ಯೂಶಲಿ ಬರೀ ನಾನು ಹಿಂಗ್ ಲೈವ್ ಹೋಗಕ್ಕಿದ್ರೆ ರೆಡಿ ಆಗ್ತೀನಿ, ಇಲ್ದಿದ್ರೆ ಇಬ್ರು ಇಲ್ಲ. ವಿಡಿಯೋಸ್ ಮಾಡಕ್ಕಿದ್ರೆ ಇಬ್ರು ರೆಡಿ ಆಗ್ತೀವಿ. ಸೊ ಇವತ್ ನಾನ್ ಹೇಳ್ದೆ ಅವಳಿಗೆ ಐ ಆಮ್ ಬಿಸಿ, ಸೊ ಡೋಂಟ್ ಗೆಟ್ ರೆಡಿ. ಹೋಮ್ ರೆಮಿಡಿ ಕೇಳ್ತಿದ್ದಾರೆ ಒಬ್ರು, ಹೋಮ್ ರೆಮಿಡಿ ಹೇಳಿ ಹೇರ್ಗೆ ಅಂತ. ಹೇರ್ ಸ್ಕಿನ್ ಸಿ ಹೇರ್ ನಾನು ಹೋಮ್ ರೆಮಿಡಿ ನಿಜವಾಗ್ಲೂ ಓಪನ್ ಆಗಿ ಹೇಳ್ತೀನಿ, ನಾನು ಯಾವ್ದು ಮಾಡಿಲ್ಲ. ಬಿಕಾಸ್ ನನ್ಗೆ ಕೂದಲು ಬಗ್ಗೆ ನಾನು ತುಂಬಾನೇ ಸ್ಟ್ರಿಕ್ಟ್. ಫೇಸ್ ಆದ್ರೆ ನಾನು ಒಂದ್ ರೆಮಿಡಿ ಹೇಳ್ತೀನಿ ಟು ಹೈಡ್ರೇಟ್ ಯೋರ್ ಸ್ಕಿನ್. ಡ್ರೈನೆಸ್ ಇದ್ರೆ ಅಲ್ಲ, ನಿಮ್ಗೆ ತುಂಬಾ ಡಲ್ ಕಾಣ್ತಿದ್ರೆ ಕರ್ಡ್ಗೆ ನೀವು ಟರ್ಮರಿಕ್ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಫೇಸ್ಗೆ ಹಾಕಿ ಒಂದ್ ಮೇ ಬಿ 10 minutes ಇಡಿ. ಯು ಕ್ಯಾನ್ ಸಿ ದಟ್ ಯೋರ್ ಫೇಸ್ ವಿಲ್ ಶೈನ್. ಓಕೆ. ಬಿಕಾಸ್ ಕರ್ಡ್ ಅಲ್ಲಿ ತುಂಬಾ ಯುನೋ ದಟ್ ಸ್ಮೂತ್ ಕಂಟೆಂಟ್ಸ್ ಇದೆ ಅಲ್ವಾ, ಮಾಯಿಶ್ಚರ್. ಸೊ ನಿಮ್ ಬಿಕಾಸ್ ಐ ಯೂಸ್ ಟು ಹ್ಯಾವ್ ದಿಸ್ ಡ್ರೈನೆಸ್ ಇನ್ ಮೈ ನೋಸ್ ಇದು ವಿಂಟರ್ ಟೈಮ್ ಅಲ್ಲಿ. ಸೊ ನಾನ್ ಅದ್ ಮಾಡ್ಬಿಟ್ಟು ನೆಕ್ಸ್ಟ್ ಡೇ ನನ್ಗೆ ತುಂಬಾ ಸಾಫ್ಟ್ ಅನ್ಸ್ತಾ ಇತ್ತು. ಸೊ ದಟ್ ಇಸ್ ಒನ್ ರೆಮಿಡಿ. ಕರ್ಡ್ ಅಂಡ್ ಟರ್ಮರಿಕ್. ಓಕೆ. ಯಾ, ಅಂಡ್ ದ ಬೆಸ್ಟ್ ಪ್ರಾಡಕ್ಟ್ ಫಾರ್ ಸ್ಕಿನ್ ಅಂಡ್ ಹೇರ್ ಇಸ್ ಆಲೋವೆರಾ. ಅಲೋವೆರಾ, ನ್ಯಾಚುರಲ್ ಆಲೋವೆರಾ, ನಾಟ್ ದ ಬಾಕ್ಸ್ ಅಲ್ಲಿ ಬರೋದು. ನ್ಯಾಚುರಲ್ ಆಗಿ ಗಿಡ ಇದ್ರೆ ಆಲೋವೆರಾ ಇಸ್ ದ ಬೆಸ್ಟ್ ಪ್ರಾಡಕ್ಟ್ ಫಾರ್ ಎವ್ರಿಥಿಂಗ್. ರ್ಯಾಶಸ್ ಆಗಿರ್ಲಿ, ಹೇರ್ ಡ್ಯಾಂಡ್ರಫ್ ಆಗಿರ್ಲಿ, ಐ ಥಿಂಕ್. ಅಂಡ್ ಆಲ್ಸೋ 3 months ಒಂದ್ಸಲ ಹೇರ್ ಕಟ್ ಮಾಡಕ್ ಮರಿಬೇಡಿ, ಬಿಕಾಸ್ ಸ್ಪ್ಲಿಟ್ ಎಂಡ್ಸ್ ಎಲ್ಲ ಬಂದ್ರೆ ತುಂಬಾನೇ ಹೇರ್ ಫಾಲ್ ಆಗುತ್ತೆ. ಸೊ ಯಾ. ಓಕೆ. ಇವಾಗ ಐ ವಾಂಟ್ ಟು ನೋ ಅಬೌಟ್ ಇನ್ಫ್ಲೂಯೆನ್ಸರ್. ನೀವು ಇನ್ಫ್ಲೂಯೆನ್ಸರ್ ಅಂತ ಹಾಕೊಂಡಿದ್ದೀರಾ ನಿಮ್ಮ ಇದರಲ್ಲಿ. ಇವಾಗ ತುಂಬಾ ಜನ ಇನ್ಫ್ಲೂಯೆನ್ಸರ್ಸ್ ಇದಾರೆ ಇನ್ ಡಿಫ್ರೆಂಟ್ ಫೀಲ್ಡ್ಸ್, ಡಿಫ್ರೆಂಟ್ ಕ್ಯಾಟಗರೀಸ್. ಕೆಲವರು ಯುನೋ ಬೀಟ್ ಫ್ಯಾಷನ್, ಕೆಲವರು ಬೀಟ್ ಕುಕಿಂಗ್, ಆತರ. ಸೊ ನೀವು ಟು ಬಿ ಅನ್ ಇನ್ಫ್ಲೂಯೆನ್ಸರ್ ಏನೇನ್ ಕ್ವಾಲಿಟೀಸ್ ಇರ್ಬೇಕು? ಓಕೆ, ಸೊ ಫಸ್ಟ್ ಆಕ್ಚುಲಿ ಐ ಡಿಂಟ್ ನೋ ನನ್ಗೆ ನಾನು ಒಂದು ಇನ್ಫ್ಲುಯೆನ್ಸರ್ ಆಗ್ಬಹುದು, ನಾನೇನೋ ಇನ್ಫ್ಲುಯೆನ್ಸ್ ಮಾಡ್ತಿದ್ದೀನಿ ಅಂತ ನಂಗೆ ಗೊತ್ತಿರ್ಲಿಲ್ಲ. ಸೊ 3 years ಬ್ಯಾಕ್ ನಮ್ ಬರ್ತ್ಡೇ ದಿನ ಒಂದು ಬ್ರ್ಯಾಂಡ್ ನಮ್ಮನ್ನು ಇನ್ವೈಟ್ ಮಾಡಿದ್ರು. ಒಂದು ಅವ್ರದೇ ಒಂದು ಕಸ್ಟಮೈಸ್ಡ್ ಬ್ರೇಸ್ಲೆಟ್ಸ್ ಮಾಡ್ತಾ ಇದ್ರು, ಚಾರ್ಮ್ಸ್ ಡೇ ಅಂತ. ಸೊ ಆ ದಿನ ನಮ್ ಬರ್ತ್ಡೇ ಇತ್ತು ಅಂಡ್ ವಿ ರಿಯಲಿ ಗಾಟ್ ಎಕ್ಸೈಟೆಡ್, ಯಾರು ನಮ್ ಬರ್ತ್ಡೇ ದಿನ ಈ ತರ ಎಲ್ಲ. ಅಂಡ್ ಅದಾದ್ಮೇಲೆ ವಿ ಅಪ್ಲೋಡೆಡ್ ಪಿಕ್ಚರ್ಸ್, ನಮ್ ರೆಸ್ಪಾನ್ಸ್ ಸಿಕ್ಕಿದ್ದು ತುಂಬಾನೇ ಪಾಸಿಟಿವ್ ಆಗಿತ್ತು. ನಾನೇನ್ ಹೇಳ್ತೀನಿ ಅಂದ್ರೆ, ಏನಾದ್ರೂ ಒಂದ್ ವಿಷಯದ ಬಗ್ಗೆ ಮಾತಾಡ್ಬೇಕಾದ್ರೆ ನೀವ್ ಎಷ್ಟು ಜನರಿಗೆ ಕನೆಕ್ಟ್ ಆಗ್ತೀರಾ, ಐ ಥಿಂಕ್ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಎಷ್ಟು ಪಾಸಿಟಿವ್ ಆಗಿ ನಿಮ್ಗೆ ಕಮೆಂಟ್ಸ್ ಬರುತ್ತೆ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಅಂಡ್ ಅದಾದ್ಮೇಲೆ ನಾನು ಐ ಸ್ಟಾರ್ಟೆಡ್ ಫಿಗರಿಂಗ್ ಔಟ್ ದಟ್ ಐ ಆಕ್ಚುಲಿ ಕ್ಯಾನ್ ಇನ್ಫ್ಲುಯೆನ್ಸ್ ಪೀಪಲ್ ಅಂತ. ಸೊ ನಾಟ್ ಎವ್ರಿ ಒನ್ ಕ್ಯಾನ್ ಬಿ ಅ ಇನ್ಫ್ಲುಯೆನ್ಸರ್ ಅಂತ ನನ್ಗನ್ಸುತ್ತೆ. ಬಿಕಾಸ್ ನಿಮ್ಮಲ್ಲೂ ಅದ್ ಛಲ ಇರ್ಬೇಕು, ಅದ್ ನನ್ನ ಆಡಿಯನ್ಸ್ ಅನ್ನ ಒಪ್ಕೊಳ್ಳುತ್ತೆ. ಏನ್ ಮಾಡಿದ್ರು ನಾನು ವಾಟ್ ಎವರ್ ಐ ಆಮ್ ಗಿವಿಂಗ್ ದೆಮ್ ಇನ್ಫಾರ್ಮೇಶನ್, ದೇ ಹ್ಯಾವ್ ಟು ಟ್ರಸ್ಟ್ ಯು. ಟ್ರಸ್ಟ್ ಇರ್ಬೇಕು ನಿಮ್ ಮೇಲೆ. ಸುಮ್ನೆ ನೀವು ಹಾಕಿದ್ರೆ ಏನೋ ಟ್ರಸ್ಟ್ ಮಾಡ್ತಾರೆ ಅಂತ ಅಲ್ಲ, ಬಿಕಾಸ್ ದೇರ್ ಆರ್ ಪೀಪಲ್ ಹೂ ಆರ್ ವೆರಿ ಇಂಟೆಲಿಜೆಂಟ್ ಆಲ್ಸೋ. ಯು ಕ್ಯಾನ್ ನಾಟ್ ಫೂಲ್ ಯರ್ ಆಡಿಯನ್ಸ್, ಯು ಕ್ಯಾನ್ ನಾಟ್. ಸೊ ಅವಾಗ ನನ್ಗೆ ಏನ್ ರಿಯಲೈಸ್ ಆಯ್ತು ಅಂದ್ರೆ, I actually have that ability, I have that, some positive aura that people are accepting me as an influencer. And I believed in myself, and yavde nan content simple ag madidrunu jana, they take it in a very positive way. And yaradru influencer agbekadre ಒಂದು ಅಂತೂ ನೆನಪಲ್ಲಿ ಇಟ್ಕೊಳ್ಳಿ, ಡೌನ್ ಟು ಅರ್ತ್ ಅಂಡ್ ಹಂಬಲ್ನೆಸ್ ಇಸ್ ಒನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್. ನೀವು ಏನ್ ಮಾಡಕ್ ಹೋದ್ರು ಅದೊಂದು ಇರ್ಲೇಬೇಕು. ಅಂಡ್ ನೀವ್ ಎಷ್ಟು ನಿಮ್ ಫ್ಯಾನ್ಸ್ಗೆ, ನಿಮ್ ಅಕ್ಕಪಕ್ಕದವ್ರಿಗೆ ಹೆಲ್ಪ್ ಮಾಡ್ತೀರಾ, ಐ ಥಿಂಕ್ ಈವನ್ ಇನ್ ದಾಟ್ ವೇ ಯು ಕ್ಯಾನ್ ಇನ್ಫ್ಲುಯೆನ್ಸ್ ಅ ಲಾಟ್ ಅಂತ ಅನ್ಸುತ್ತೆ. ಐ ಥಿಂಕ್ ನಾವ್ ಏನೇನ್ ಅನ್ಕೊಂಡಿದೀವಿ, ವಿ ಗಾಟ್ ಮೋರ್ ದೆನ್ ಎನಫ್ ಇನ್ಫಾರ್ಮೇಶನ್. ಥ್ಯಾಂಕ್ ಯು ಸೋ ಮಚ್ ಇಷ್ಟೆಲ್ಲ ಹೇಳಿದಕ್ಕೆ. ಅಂಡ್ ಆಕ್ಚುಲಿ ಒಂದಿಬ್ರು ಮೆಸೇಜ್ ಮಾಡ್ತಿದ್ದಾರೆ ಲೈಕ್ ಅಬೌಟ್ ಡಿಫ್ರೆಂಟ್ ಥಿಂಗ್ಸ್. ಬಟ್ ನನಗೆ ಏನ್ ಸ್ಟ್ರೈಕ್ ಆಯ್ತು ಅಂದ್ರೆ, ದೇರ್ ವಾಸ್ ಒನ್ ಲೇಡಿ, ಅದು ಆಕ್ಚುಲಿ ಮೇಲ್ ಹೋಯ್ತು ಕಮೆಂಟ್. ಶಿ ಆಸ್ಕ್ಡ್ ಅಸ್, ನೀವು ಯಾಕೆ ಬರೀ ಮೇಕಪ್ ಬಗ್ಗೆ ಮಾತಾಡ್ತೀರಾ, ಟಾಕ್ ಅಬೌಟ್ ಲೇಡೀಸ್ ಹೈಜೀನ್. ಯಾಕಂದ್ರೆ ಟಾಕಿಂಗ್ ಅಬೌಟ್ ಮೇಕಪ್ ಆರ್ ಹೇರ್, ಇಟ್ಸ್ ಫ್ರಮ್ ದಿ ಔಟ್ಸೈಡ್. ಆಲ್ಸೋ ಎಷ್ಟೊಂದ್ ಜನ ಹುಡುಗಿರು ಬೇಸಿಕ್ ಹೈಜೀನ್ ಫಾಲೋ ಮಾಡ್ತಿರಲ್ಲ. ಇವಾಗ ಮಂತ್ಲಿ ಒನ್ಸ್, ಇಟ್ಸ್ ನಾಟ್ ಡಿಗ್ರೇಡಿಂಗ್ ಆರ್ ಅದು ನಾವು ಹಿಂಜರಿಬಾರ್ದು ಪೀರಿಯಡ್ಸ್ ಬಗ್ಗೆ ಮಾತಾಡಕ್ಕೆ, ಬಿಕಾಸ್ ಐ ಥಿಂಕ್ ಎವ್ರಿ ಲೇಡಿ ಹ್ಯಾಸ್ ಟು ಫೇಸ್ ಇಟ್. ಸೊ ಅವ್ರು ಕೇಳ್ತಿದಾರೆ ಯಾವ ಪ್ಯಾಡ್ಸ್ ಯೂಸ್ ಮಾಡ್ತೀರಾ ನೀವು ಅಂತ. ಸೊ ಐ ಯೂಸ್ ವಿಸ್ಪರ್. ಸೊ ನೀವು ಲೈಕ್ ಇಫ್ ಯು ಕ್ಯಾನ್ ಗಿವ್ ಅಸ್ ಸಮ್ ಇನ್ಫಾರ್ಮೇಶನ್ ಅಬೌಟ್ ಪ್ಯಾಡ್ಸ್ ಆರ್ ಸ್ಯಾನಿಟರಿ ಪ್ಯಾಡ್ಸ್ ಆರ್ ಟ್ಯಾಂಪಾನ್ಸ್.
ಏನ್ Yeah, ಯೂಸ್ ಮಾಡ್ತೀರಾ? first thing, I should actually tell this lady who asked the question, you are amazing. Because ನಿಮ್ಮಂತವ್ರು ತುಂಬಾ ಹುಡುಗಿರು ಈ ತರ ಇರ್ಬೇಕು ಅಂತ. ಬಿಕಾಸ್ ನಾನ್ ನೋಡಿದೀನಿ ತುಂಬಾ ಮಂದಿಗೆ ಒಂದು ಬ್ಯಾಗ್ ಅಲ್ಲಿ ಪ್ಯಾಡ್ ಇಟ್ಕೊಳ್ಳೋಕು ತುಂಬಾ ಹೆಸಿಟೇಟ್ ಮಾಡ್ತಾರೆ. ಒಂದು ಪ್ಲೀಸ್ ನೆನ್ಪಿಟ್ಕೊಳ್ಳಿ ಎಲ್ಲಾ ಹುಡುಗಿರು ಯಾರು ನೋಡ್ತಿದ್ದಾರೆ ನನ್ನ, ಅವ್ರಿಗೂ ಒಂದ್ ಹುಡ್ಗನು ಬಂದಿದ್ದು ಒಂದು ಹುಡ್ಗಿ ಏನೋ ಒಂದ್ ಅಮ್ಮನ್ ಏನೋ ಹೊಟ್ಟೆಯಿಂದ, ಅಂಡ್ ಅವ್ರಿಗೂ ಅಮ್ಮಂದಿರು ಇದಾರೆ ಮನೆಯಲ್ಲಿ, ಅಂಡ್ ಅವ್ರಿಗೂ ಗೊತ್ತಿರುತ್ತೆ, ಅವ್ರಿಗೂ ಸಿಸ್ಟರ್ಸ್ ಇದ್ರೆ ಯಾವತ್ತಿಗೂ ಮುಜುಗರ ಪಡ್ಕೋಬೇಡಿ. ಬಿಕಾಸ್ ಇದೆಲ್ಲ ಲೈಫ್ ಅಲ್ಲಿ ಇಟ್ಸ್ ಅ ಕಾಮನ್ ಥಿಂಗ್ ಅಂತ. ಬಿಕಾಸ್ ನಾನು ಇದು ಯಾಕೆ ಹೇಳ್ತೀನಿ ಅಂದ್ರೆ, ನನ್ನ ಮನೆ ಹತ್ರ ಒಂದ್ ಮೆಡಿಕಲ್ ಶಾಪ್ ಇದೆ, ಅಂಡ್ ಅವ್ರು ಒಂದ್ ಸ್ವಲ್ಪ ಏಜ್ಡ್ ಆಗಿದ್ದವ್ರು. ಯಾವಾಗ್ಲೂ ನಾನ್ ಸ್ಯಾನಿಟರಿ ಪ್ಯಾಡ್ ಹೋಗಿ ಕೇಳ್ಬೇಕಾದ್ರೆ ಎಲ್ಲಾರ ಮುಂದೆ ಅವ್ರಿಗೆ ತುಂಬಾ ಹೆಸಿಟೇಟ್ ಮಾಡ್ತಾರೆ. ನಾನ್ ಅನ್ಕೋತೀನಿ, ನಾನ್ ಹುಡುಗಿಯಾಗಿ ನಾನ್ ಹೆಸಿಟೇಟ್ ಮಾಡಲ್ಲ, ನೀನೇನಕ್ಕೆ ಅಂತ ನನ್ ಮನ್ಸಲ್ಲಿ ಅನ್ಕೋತೀನಿ. ಬಟ್ ನನ್ ಸೆಲ್ಫಿ ನಾನ್ ಹೇಳೋದಿಷ್ಟೇ. ಅಂಡ್ ಅವಾಗ ಅವ್ರು ಏನಾದ್ರು ಅನ್ಕೊಳ್ಳಿ, ನಿನ್ಗೇನು ಅನ್ಸಿಲ್ಲಲ್ಲ ಅಷ್ಟ್ ಸಾಕು ಅಂತ. ಅಂಡ್ ಹುಡ್ಗಿರೇ ನಾನು ಇಷ್ಟೇ ಹೇಳೋದು, ಹೈಜೀನ್ ವಜೈನಲ್ ಹೈಜೀನ್ ಇರೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ಒಂದು ಹುಡ್ಗಿದು ಹೋಲ್ ಸಿಸ್ಟಮ್ ವರ್ಕ್ ಆಗೋದೇ ಮೆನ್ಸ್ಟ್ರುಯಲ್ ಸೈಕಲ್ ಇಂದ. ಅಂಡ್ ಒಂದು ಹುಡುಗಿಗೆ ಒಂದ್ ಮಗು ಆಗ್ಬೇಕಾದ್ರೂ ಮೆನ್ಸ್ಟ್ರುಯಲ್ ಸೈಕಲ್ ತುಂಬಾನೇ ಒಳ್ಳೆ ರೀತಿಯಲ್ಲಿ ಇರ್ಬೇಕು. ಅಂಡ್ ಅದ್ ಇರ್ಬೇಕಾದ್ರೆ ವೆಜೈನಲ್ ಎಷ್ಟು ಹೈಜಿನಿಕ್ ಆಗಿರ್ತೀರಾ ಅದು ನಿಮ್ ಮೇಲೆ ಡಿಪೆಂಡ್ ಆಗುತ್ತೆ. ಅಂಡ್ ಯು ಹ್ಯಾವ್ ಟು. ಸೊ ನಾನು ಒಂದ್ ಬ್ರ್ಯಾಂಡ್ ಆಕ್ಚುಲಿ ವರ್ಕ್ ಮಾಡಿದ್ದೆ, ಅಂಡ್ ನಾನು ಅದು ನನ್ನ ಇದ್ರಲ್ಲೂ ಹಾಕಿದ್ದೆ. ಬಿಕಾಸ್ ನನ್ಗೆ ಅದ್ರ ಬಗ್ಗೆ ಮುಜುಗರ ಇಲ್ವೇ ಇಲ್ಲ. ಇವಾಗ ಪಿ ಸೇಫ್ ಅಂತ ಒಂದು ಬ್ರ್ಯಾಂಡ್ ಇದೆ, ತುಂಬಾನೇ ಬ್ರ್ಯಾಂಡ್ಸ್ ಇದೆ. ಇನ್ ಕೇಸ್ ನೀವು ಹುಡುಗಿರ್ಗೆ, ಬಿಕಾಸ್ ಹುಡುಗರಿಗೆ ಇಟ್ಸ್ ಅ ಡಿಫ್ರೆಂಟ್ ವೇ ಆಫ್ ಯೂಸಿಂಗ್ ರೆಸ್ಟ್ ರೂಮ್ಸ್, ಬಟ್ ಹುಡುಗಿರ್ಗೆ ಒಂದು ಯೂಸ್ ಮಾಡೋ ರೆಸ್ಟ್ ರೂಮ್ಸ್ ತುಂಬಾನೇ ಡಿಫ್ರೆಂಟ್ ರೀತಿಯಲ್ಲಿದೆ. ಸೊ ಅಂತವ್ರಿಗೆ ನಾನು ಇಷ್ಟೇ ಹೇಳ್ತೀನಿ, ಎಲ್ಲಾದ್ರೂ ನೀವು ಹೋದ್ರೆ ಇನ್ ಕೇಸ್ ಟಿಶ್ಯೂಸ್ ಇದ್ರೆ ಯಾವಾಗ್ಲೂ ಟಿಶ್ಯೂಸ್ ನ ಕೈಯಲ್ಲಿ ಇಟ್ಕೊಂಡು ಹೋಗಿ. ನಿಮ್ಮ ಕುತ್ಕೊಳ್ಳೋ ಮುಂಚೆ ಆ ಸೀಟ್ ನ ಒರ್ಸಕ್ಕಾದ್ರೆ ಒರ್ಸಿ. ನಾನ್ ಏನಕ್ಕೆ ಹೇಳ್ತೀನಿ ಅಂದ್ರೆ, ದಟ್ ಇಸ್ ಹೌ ಹೈಜಿನಿಕ್ ಯು ಕ್ಯಾನ್ ಗೆಟ್. ಇಲ್ದಿದ್ರೆ ಪಿ ಸೇಫ್ ಅಂತ ಒಂದು ಪ್ರಾಡಕ್ಟ್ಸ್ ಇದೆ, ತುಂಬಾನೇ ಪ್ರಾಡಕ್ಟ್ಸ್ ಇದೆ. ನಿಮ್ಗೆ ಮೇ ಬಿ ಯು ಕ್ಯಾನ್ ಯೂಸ್ ದಟ್ ಆಫ್ಟರ್ ಯು ಕಮ್ ಔಟ್, ಆಫ್ಟರ್ ಯು ಫಿನಿಶ್ ವಾಟ್ ಎವರ್ ಯು ಹ್ಯಾವ್ ಟು ಡೂ ಇನ್ ದ ರೆಸ್ಟ್ ರೂಮ್, ಯು ಯೂಸ್ ಇಟ್. ಅಂಡ್ ಹೊರಗಡೆ ಬಂದ್ಮೇಲೆ ಪ್ಲೀಸ್ ಮೇಕ್ ಶೋರ್ ಯು ವಾಶ್ ಯೋರ್ ಹ್ಯಾಂಡ್ಸ್ ವಿತ್ ಸೋಪ್. ಓಕೆ, ಒನ್ ಥಿಂಗ್. ಅಂಡ್ ಸೆಕೆಂಡ್ ಥಿಂಗ್, ಸ್ಯಾನಿಟರಿ ಪ್ಯಾಡ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಅಂದ್ರೆ ಇವಾಗ ನೋಡಿ, ಕೆಲವರು ಇನ್ನೂ ಅಪ್ಡೇಟ್ ಆಗಿರೋದಿಲ್ಲ, ಇಷ್ಟೆಲ್ಲ ಫಾರ್ವರ್ಡ್ ಆಗಿದ್ರು ಬಟ್ಟೆ ಯೂಸ್ ಮಾಡ್ತಾರೆ. ಸೊ ಇವಾಗ ವಿ ಕಮ್ ಟಿಲ್ ಮೆನ್ಸ್ಟ್ರುಯಲ್ ಕಪ್ ಆಗಿರ್ಬೋದು, ಟ್ಯಾಂಪೋನ್ಸ್ ಆಗಿರ್ಬೋದು, ವಿ ಗಾಟ್ ಸೋ ಮೆನಿ ಥಿಂಗ್ಸ್. ಸೊ ನಾವು ನಮ್ ಕೆಲಸ ಏನಿದೆ ಅದನ್ನ ಮಾಡ್ತಾ ಇರ್ಬೇಕು. ಬಟ್ ಹಾಗಂತ ಮನೇಲಿ ಕುತ್ಕೊಳ್ಳೋದು 5 ದಿನ ಅಥವಾ ಒಂದು ಬಟ್ಟೆ ಯೂಸ್ ಮಾಡೋದು very wrong. And please girls, we are in 2020. ನಾವೇ ಮುಂದೆ ಬಂದ್ಬಿಟ್ಟು ನಮ್ ಸೆಲ್ಫ್ ನ ನಾವು ಸೊಸೈಟಿಗೆ ರೈಟ್ ವೇ ತೋರಿಸಿಲ್ಲ ಅಂದ್ರೆ ಹುಡುಗರು ನಮ್ಮನ್ನ ಕೆಳಗಡೆ ಹಾಕ್ತಾನೆ ಇರ್ತಾರೆ. ಐ ಆಮ್ ನಾಟ್ ಟೆಲಿಂಗ್ ಹುಡುಗರು ಅಂದ್ರೆ ಎಲ್ಲಾರು, ಐ ಆಮ್ ಟೆಲಿಂಗ್ ದಿಸ್ ಸ್ಪೆಸಿಫಿಕಲಿ. ಇದು ಹುಡುಗಿರ್ಗೆ ನಾನು ಹೇಳ್ತಾ ಇದ್ದೀನಿ, ಏನಂದ್ರೆ ಮುಜುಗರ ಪಡ್ಬೇಡಿ. ಇನ್ ಕೇಸ್ ಎಲ್ಲಾದ್ರೂ ಹೋಗ್ಬೇಕು, ಕೆಲವು ಹುಡುಗಿರು ಹಿಂಗೂ ಇರ್ತಾರೆ ಚೈತ್ರ, ವಾಶ್ರೂಮ್ ಹೋಗಕ್ಕೆ ಅರ್ಜೆಂಟ್ ಇರುತ್ತೆ ಅವ್ರಿಗೆ, ಹೋಗ್ಬೇಕು ಅಂತ. ಇನ್ ಕೇಸ್ ದೇ ಆರ್ ಗೋಯಿಂಗ್ ಇನ್ ಅ ಬಸ್ ಆರ್ ಕ್ಯಾಬ್, ಏನೋ ಅರ್ಜೆಂಟ್ ಇರುತ್ತೆ, ಬಟ್ ಅವ್ರಿಗೆ ಹೇಳಕ್ಕೆ ಮುಜುಗರ ಆಗುತ್ತೆ. ಪ್ಲೀಸ್ ಆತರ ಇರ್ಬೇಡಿ. ಇಟ್ಸ್ ಕಾಮನ್ ಥಿಂಗ್ ಫಾರ್ ಎವ್ರಿ ಒನ್. ಅಂಡ್ ಇನ್ನೊಂದು ಸ್ಯಾನಿಟರಿ ಪ್ಯಾಡ್ಸ್ ಬಗ್ಗೆ ಹೇಳ್ಬೇಕಾದ್ರೆ, ನಾನು ಟ್ಯಾಂಪಾನ್ಸ್ ಯೂಸ್ ಮಾಡಲ್ಲ ಬಿಕಾಸ್ ಐ ಆಮ್ ಅ ಲಿಟಲ್ ಸ್ಕೇರ್ ಟು ಯೂಸ್ ಇಟ್. ಹಾಗಂತ ಹೇಳ್ಬಿಟ್ಟು ಇನ್ನೊಬ್ರು ನನ್ ತರ ಇರಲ್ಲ. ಕೆಲವ್ರಿಗೆ ಅದು ಕಂಫರ್ಟೇಬಲ್ ಇದೆ, ಅಂಡ್ ಐ ಹ್ಯಾವ್ ಮೈ ಫ್ರೆಂಡ್ಸ್ ಹೂ ಆಕ್ಚುಲಿ ಯೂಸ್ ಇಟ್. ಅಂಡ್ ನನ್ಗೆ ಕೆಲವು ಟೈಮ್ ವಿಸ್ಪರ್ ಯೂಸ್ ಮಾಡೋದು ಇಷ್ಟ ಆಗುತ್ತೆ. ಕೆಲವೊಮ್ಮೆ ಎಲ್ಲಾರ್ಗೂ ಮೆನ್ಸ್ಟ್ರುಯಲ್ ಸೈಕಲ್ ಅಂಡ್ ಎವ್ರಿ ಒನ್ ಮೆನ್ಸ್ಟ್ರುಯಲ್ ವೇ ಆಫ್ ಕಮಿಂಗ್ ಔಟ್ ಇಸ್ ರಿಯಲಿ ಡಿಫ್ರೆಂಟ್. ಸೊ ಅವ್ರಿಗೆ ಯಾವ ರೀತಿಯಲ್ಲಿ ಕಂಫರ್ಟ್ ಇರುತ್ತೆ ಅದು ಯೂಸ್ ಮಾಡ್ಬೋದು. ಸೊ ನಾನ್ ಯೂಸ್ ಮಾಡೋದೇ ನೀವ್ ಯೂಸ್ ಮಾಡ್ಬೇಕು ಅಂತ ಇಲ್ಲ. ಸೊ ಹೈಜಿನಿಕ್ ಆಗಿರಿ ಅಂತ. ಹೈಜಿನಿಕ್ ಆಗಿರಿ. ಅಂಡ್ ಇನ್ ಕೇಸ್ ನೀವು ಹೋಲ್ ಡೇ ಹೊರಗಡೆ ಇರ್ತಾ ಇದ್ರೆ ಪ್ಲೀಸ್ ಕ್ಯಾರಿ ಎಕ್ಸ್ಟ್ರಾ ವಿತ್ ಯು. ಹಾಗಂತ ಹೇಳ್ಬಿಟ್ಟು ಒಂದನ್ನ ಇಡೀ ದಿನ ಹಾಕೊಂಡಿದ್ರೆ ಇಟ್ ಇಸ್ ಗೋಯಿಂಗ್ ಟು ನಿಮ್ಗೆ ರ್ಯಾಶಸ್ ಆಗುತ್ತೆ, ಇವನ್ ಯೂರಿನರಿ ಇನ್ಫೆಕ್ಷನ್ ಆಗುತ್ತೆ. ದಟ್ಸ್ ಅ ವೆರಿ ಬ್ಯಾಡ್ ಥಿಂಗ್ ಫಾರ್ ಅ ವುಮೆನ್. ಬಿಕಾಸ್ ಒಂದ್ಸಲ ಯೂರಿನರಿ ಇನ್ಫೆಕ್ಷನ್ ಆದ್ರೆ ದೇರ್ ಆರ್ ಟೆಂಡೆನ್ಸೀಸ್ ದಟ್ ಎವ್ರಿ ಟೈಮ್ ನಿಮ್ಗೆ ಮೆನ್ಸ್ಟ್ರುಯಲ್ ಸೈಕಲ್ ಬರ್ಬೇಕಾದ್ರೆ ಯೂರಿನರಿ ಇನ್ಫೆಕ್ಷನ್ ಆಗುತ್ತೆ. And I have seen people who have suffered. ಅದ್ರಷ್ಟು ನೋವು ಇಟ್ಸ್ ರಿಯಲಿ ವೆರಿ ಬ್ಯಾಡ್. ಸೊ ನಾನೇನ್ ಹೇಳ್ತೀನಿ ಅಂದ್ರೆ, ನೀವ್ ಅನ್ಕೋತೀರಾ ನಾನ್ ಹೆಂಗೆ ಬಟ್ ಯೂಸ್ ಮಾಡೋದು, ಹೊರಗಡೆ ಹೋಗ್ಬಿಟ್ಟು ಸ್ಯಾನಿಟರಿ ಪ್ಯಾಡ್ ನ ಎಲ್ಲಾರು ಇರ್ತಾರೆ. ಎಲ್ಲರ ರೆಸ್ಟೋರೆಂಟ್ಸ್ ಆಗಿರ್ಲಿ, ಕಾಫಿ ಶಾಪ್ ಅಲ್ಲಿ ಆಗಿರ್ಲಿ, ಒಂದು ರೆಸ್ಟ್ ರೂಮ್ ಇದ್ದೇ ಇರುತ್ತೆ. ಅಂಡ್ ಯು ಹ್ಯಾವ್ ದ ರೈಟ್ಸ್ ಟು
ಯೂಸ್ ಅ ರೆಸ್ಟ್ ರೂಮ್ ವೆನ್ ಎವರ್ ಯು ವಾಂಟ್. ಸೊ ನನ್ನ ಇದಷ್ಟೇ, ಲೈಕ್ ಮೈ ಡೆಫಿನೆಟ್ಲಿ. ಆಕ್ಚುಲಿ ಈ ಒಂದು ನಾನೊಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಬೇಕಂತ ಅನ್ಕೊಂಡಿದ್ದೆ. ಡ್ಯೂರಿಂಗ್ ದಿಸ್ ಲಾಕ್ ಡೌನ್ ಒಂದ್ ಕಡೆ ಹೋಗ್ಬೇಕಾಗಿತ್ತು. ಐ ಹ್ಯಾಡ್ ಅನ್ ಎಮರ್ಜೆನ್ಸಿ. ಯಾವ್ದು ಓಪನ್ ಇರ್ಲಿಲ್ಲ ಎಕ್ಸೆಪ್ಟ್ ಬ್ಯಾಂಕ್ಸ್. ಸ್ಟಾರ್ಟಿಂಗ್ ಏನಿದೆ ಕೊರೋನಾ ಟೈಮ್ ಅಲ್ಲಿ. ಸೊ ನಾನ್ ಐ ವಾಸ್ ಹೆಸಿಟೇಟಿಂಗ್. ಇವಾಗ ಒಂದು ರೆಸ್ಟೋರೆಂಟ್ ಅಥವಾ ಕಾಫಿ ಡೇ ಅಂದ್ರೆ ಹೋಗಿ ಕೇಳ್ಬೋದು. ಬಟ್ ಐ ಆಕ್ಚುಲಿ ವೆಂಟ್ ಅಪ್ ಟು ಅ ಬ್ಯಾಂಕ್ ಅಂಡ್ ಐಮ್ ಲೈಕ್, ನಾನು ವಾಶ್ರೂಮ್ ಯೂಸ್ ಮಾಡ್ಬೋದಾ? ದೇ ವರ್ ಲೈಕ್ ಮೋರ್ ದನ್ ಹ್ಯಾಪಿ, ಬನ್ನಿ, ನೋ ಪ್ರಾಬ್ಲಮ್ ಅಂತ. ಬಿಕಾಸ್ ಇಟ್ಸ್ ಆಲ್ವೇಸ್ ಸೇಫ್ ಟು ಬಿ ಹೈಜೀನಿಕ್. ಇವಾಗ ಎಷ್ಟೋ ಜನ ಬಸ್ಸಲ್ಲಿ ಟ್ರಾವೆಲ್ ಮಾಡೋರ್ಗೆ ನಂದೇ ಓನ್ ಎಕ್ಸ್ಪೀರಿಯನ್ಸ್ ತಗೋತೀನಿ ನಾನು. ಫಸ್ಟ್ ನಾನು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಬೆಂಗಳೂರಿಂದ ಮಂಗ್ಳೂರ್ಗೆ ಐ ಸು ಹೆಸಿಟೇಟ್. ಅಯ್ಯೋ ಹೆಂಗ್ ಹೋಗೋದು, ಎಲ್ಲಾ ಹುಡುಗರು ಇರ್ತಾರೆ. Later on, I actually went through a very very bad night. ಆ ನೈಟ್ ನಾನು ನಿಜವಾಗ್ಲೂ ನನ್ನ ಲೈಫಲ್ಲಿ ಫೊಗೆಟ್ ಮಾಡಲ್ಲ. ನಾನು ಹೋಗ್ಬಿಟ್ಟು ರಿಕ್ವೆಸ್ಟ್ ಮಾಡಿದೆ ಡ್ರೈವರ್ ಹತ್ರ ಸ್ಟಾಪ್ ಮಾಡಕ್ಕೆ. ಹಿ ಡಿಡ್ಂಟ್ ಸ್ಟಾಪ್. ಅಂಡ್ ಆ ಟೈಮಲ್ಲಿ ನನ್ಗೆ ಒಂದೇ ಒಂದು ತಲೆಗೆ ಬಂದಿದೆ ಏನಂದ್ರೆ, ಅಶ್ವತಿ, ನಿನ್ ಸೆಲ್ಫ್ ನೀನ್ ನಿಂತ್ಕೋಬೇಕು ಅಟ್ ದ ಟೈಮ್ ವೆನ್ ದೇ ಆರ್ ಡೂಯಿಂಗ್ ಸಮಥಿಂಗ್. ಇವಾಗ ಸ್ಟಾಪ್ ಮಾಡಿದ್ರ ನೀನ್ ಹೋಗಿಲ್ಲ, ಇವಾಗ ನೀನ್ ಇದನ್ನ ಅನುಭವಿಸೇಬೇಕು. ಯು ಹ್ಯಾವ್ ಟು ಫೇಸ್ ಇಟ್, ಯು ಕಾಂಟ್ ಹೆಲ್ಪ್ ಇಟ್. So admele I used to always get down and I used to go use the restroom. And when going, please make sure nim jote tissues neeve carry ಮಾಡಿ nim bag alli. alla hygienic things, because ತುಂಬಾ ಮಂದಿ restrooms na use ಮಾಡ್ತಾರೆ, hygienic ಇರಲ್ಲ. So tissues ಎಲ್ಲ ಇರಬೇಕಾದ್ರೆ tissues ಇಲ್ವಾ, ನ್ಯೂಸ್ ಪೇಪರ್ ಇದೆಯಾ, ನ್ಯೂಸ್ ಪೇಪರ್ ಯೂಸ್ ಮಾಡಿ. So that's one I thing. think it was very sweet being a famous face. Neevu kuda ಒಂದು you didn't hesitate on the period ಬಗ್ಗೆ ಮಾತಾಡೋದಕ್ಕೆ, hygiene ಬಗ್ಗೆ ಮಾತಾಡೋದಕ್ಕೆ, body shame ಬಗ್ಗೆ ಮಾತಾಡೋದಕ್ಕೆ. I think thank you so much. ತುಂಬಾ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ, including your routine ಆಗಿರ್ಬೋದು, being from slim to fit, ಹಾಗೇನೆ ನಿಮ್ಮ ಸ್ಕಿನ್ ಅಂಡ್ ಹೇರ್ ಕೇರ್ ಇದೆಲ್ಲ ತಿಳ್ಕೊಂಡು ಐ ಥಿಂಕ್ ವಿ ಆರ್ ಸೋ ಹ್ಯಾಪಿ. ಅಂಡ್ ಎಷ್ಟೊಂದು ಜನ ಕ್ವೆಶನ್ಸ್ ಕೂಡ ನಾವು ಆನ್ಸರ್ ಮಾಡಿದ್ವಿ. ಅಂಡ್ ಟು ಸಮ್ ಇಟ್ ಅಪ್ ಟು ಆಲ್ ದ ಗರ್ಲ್ಸ್ ಹೂ ಆರ್ ವಾಚಿಂಗ್ ದಿಸ್ ಆರ್ ಆಲ್ ದ ಮೆನ್, ಹುಡುಗಿರಿಗೆ ಒಂದು ಹೈಜೀನ್ ಮೇಂಟೈನ್ ಮಾಡೋದಕ್ಕೆ ನೀವು ಹೆಲ್ಪ್ ಮಾಡಿ. ಅಂಡ್ ಆಲ್ ದ ಗರ್ಲ್ಸ್, ಪ್ಲೀಸ್ ಬಟ್ಟೆ ಯೂಸ್ ಮಾಡೋದು ಹೆಸಿಟೇಟ್ ಮಾಡೋದು ಮಾಡಬೇಡಿ. ಪ್ಲೀಸ್ ಗೋ ಔಟ್ ದೇರ್ ಅಂಡ್ ಟೇಕ್. ಅಂಡ್ ಇನ್ನೊಂದು ನಾನು ಹೇಳ್ತೀನಿ ಹುಡುಗರಿಗೆ, ಯು ಗೈಸ್ ಆರ್ ಅಮೇಸಿಂಗ್. ಯಾವಾಗ್ಲೂ ಒಂದು ಹೇಳ್ತಾರಲ್ವಾ, ಸಪೋರ್ಟಿಂಗ್ ಅಂದ್ರೆ ಹುಡುಗರು ಇರ್ತಾರೆ. ಅಂಡ್ ಐ ಹ್ಯಾವ್ ಸೀನ್ ಪೀಪಲ್ ಹೂ ಆರ್ ರಿಯಲಿ ರಿಯಲಿ ಗುಡ್. ಅಂಡ್ ಇವಾಗ ಎಷ್ಟೋ ಹುಡುಗರು ನನ್ ಮಾತನ್ನ ಕೇಳ್ತಾ ಇದ್ರು. ಸೊ ಅವ್ರಿಗೆ ನಾನು ಹ್ಯಾಟ್ಸ್ ಆಫ್ ಹೇಳ್ತೀನಿ, ಬಿಕಾಸ್ ಲೈಫ್ ಬಿಟ್ಬಿಟ್ಟು ಹೋಗಿಲ್ಲ. ಇವ್ರೇನೋ ಪೀರಿಯಡ್ಸ್ ಹುಡುಗಿರ್ ಬಗ್ಗೆ ಮಾತಾಡ್ತಿದ್ದಾರೆ, ನಾನ್ ಬೇಡ ಕೇಳಲ್ಲ ಅಂತ. ಸೊ ಅಂತವ್ರಿಗೆ ನನ್ ಆಕ್ಚುಲಿ ಹ್ಯಾಟ್ಸ್ ಆಫ್. ನಿಮ್ಮಂತವ್ರು ತುಂಬಾ ಮಂದಿ ಇರ್ಬೇಕು ಈ ತರ. ಅಂಡ್ ಆಲ್ಸೋ ಹುಡುಗಿರ್ಗೆ ನಾನು ಇಷ್ಟೇ ಹೇಳ್ತೀನಿ, ಸೆಲ್ಫ್ ಕಾನ್ಫಿಡೆನ್ಸ್ ಯಾವತ್ತಿಗೂ ಬಿಡ್ಬೇಡಿ. ಅಂಡ್ ಎಷ್ಟೋ ಜನ ಬಂದ್ಬಿಟ್ಟು ಹೇಳ್ಬಹುದು, ನೀವ್ ಸಣ್ಣ ಇದ್ದೀರಾ, ನೀವ್ ದಪ್ಪ ಇದ್ದೀರಾ, ನೀವ್ ಹಂಗಿದ್ದೀರಾ, ನೀವ್ ಹಿಂಗಿದ್ದೀರಾ. ಒಂದಂತೂ ನೆನ್ಪಿಟ್ಕೊಳ್ಳಿ, ನಿಮ್ಮ ಕ್ಯಾರೆಕ್ಟರ್ನ ನೀವು ಹೆಂಗೆ ಪೋರ್ಟ್ರೇ ಮಾಡ್ತೀರಾ ಅದು ಇಂಪಾರ್ಟೆಂಟ್. ಅಟ್ ದಿ ಎಂಡ್ ಆಫ್ ದ ಡೇ ನೀವು ಬೇಕಿದ್ರೆ ಬ್ಯೂಟಿಫುಲ್ ಆಗಿ ವರ್ಲ್ಡ್ಸ್ ಬೆಸ್ಟ್ ಬ್ಯೂಟಿ ಅಂತಾನು ಕರ್ಸಿದ್ರು ನಿಮ್ ಕ್ಯಾರೆಕ್ಟರ್, ನಿಮ್ ಮಾತುಕತೆ ಜನರ ಜೊತೆಗೆ ಚೆನ್ನಾಗಿ ಇಲ್ದಿದ್ರೆ ಇಟ್ ಕ್ಯಾನ್ ನೆವರ್ ರಿಫ್ಲೆಕ್ಟ್ ಆನ್ ಎನಿಥಿಂಗ್ ಅಂತ ನನ್ಗನ್ಸುತ್ತೆ. And before we sum up, I just want to tell a few things about Corona, COVID-19 and quarantine ಬಗ್ಗೆ. As a influencer and as an actor, I just want to tell ಎಲ್ಲ ನನ್ನ ಫ್ಯಾನ್ಸ್ಗೆ and ನಿಮ್ ಫ್ಯಾನ್ಸ್ಗೆ that please ಈ ಒಂದು ಸಿನಾರಿಯೋ ತುಂಬಾ ಮಂದಿಗೆ ತುಂಬಾ ನೋವು ಬಂದಿರ್ಬೋದು, ಲೈಕ್ ಕೆಲಸ ಇಲ್ಲ, ಫ್ರಸ್ಟ್ರೇಷನ್ ಅಲ್ಲಿ ಇರ್ಬೋದು. ಬಟ್ ನಾನು ಇಷ್ಟೇ ಹೇಳ್ತೀನಿ, ನಮ್ ಹೆಲ್ತ್ ಇಂಪಾರ್ಟೆಂಟ್ ನಮ್ಗೆ. ಇವಾಗ ಇದನ್ನ ನಾವು ಸ್ಟಾಪ್ ಮಾಡ್ಬಿಟ್ಟು ಮುಂದೆ ಕೆಲಸ ಮಾಡ್ಬೇಕಾದ್ರೆ ನಮ್ ಹೆಲ್ತ್ ಚೆನ್ನಾಗಿರ್ಬೇಕು. ಅಂಡ್ ಯಾರಾದ್ರೂ ನಿಮ್ಮ ಅಕ್ಕಪಕ್ಕದಲ್ಲಿ ಇಫ್ ದೇ ಆರ್ ಗೋಯಿಂಗ್ ಔಟ್, ಪ್ಲೀಸ್ ಸ್ಟಾಪ್ ದೆಮ್ ಅಂಡ್ ಬಿ ಪೊಲೈಟ್ ಅಂಡ್ ಟೆಲ್ ದೆಮ್, ನೋಡಿ ಈ ತರ ಮಾಡ್ಬೇಡಿ. ಬಿಕಾಸ್ ಒಬ್ರಿಗೆ ಕೊರೋನಾ ಬಂದ್ರೆ, ಇವಾಗ ಅವ್ನ್ ಹೋದ, ಯಾರನ್ನೋ ಮೀಟ್ ಮಾಡ್ಬಿಟ್ಟು ಬಂದ, ನಿಮ್ ಜೊತೆ ಕಾಂಟ್ಯಾಕ್ಟ್ ಆದ್ರೆ ಇಟ್ ಕ್ಯಾನ್ ಸ್ಪ್ರೆಡ್ ಟು ದ ಹೋಲ್ ಕಮ್ಯುನಿಟಿ ವಿದಿನ್ ಸೆಕೆಂಡ್ಸ್. ಅಂಡ್ ವೈರಸ್ ಸ್ಪ್ರೆಡ್ ಆಗೋದು ನಮ್ಗೇನು ಹೇಳ್ತಾ ಇಲ್ಲ ಕೊರೋನಾ. ನಾನ್ ಹಿಂಗೇ ಕೊರೋನಾ ಹೋಗ್ತಾ ಇದ್ದೀನಿ, ಹಿಂಗೇ ಹೋಗ್ತಾ ಇದ್ದೀನಿ ಅಂತ ಕೊರೋನಾ ಏನು ನಮ್ಗೆ ಹೇಳಿಲ್ಲ. ಸೊ ನಮ್ಗೂ ಗೊತ್ತಿಲ್ಲ. ಅಂಡ್ ಆಲ್ವೇಸ್ ಮಾಸ್ಕ್ ಹಾಕೊಂಡು ಹೋಗಿ, ಗ್ಲೌಸ್ ಇದ್ರೆ ಗ್ಲೌಸ್ ಹಾಕೊಳ್ಳಿ. ಇನ್ ಕೇಸ್ ಗ್ಲೌಸ್ ಇಲ್ದಿದ್ರೆ ಸ್ಯಾನಿಟೈಸರ್ ಯೂಸ್ ಮಾಡಬಹುದು. ಅಂಡ್ ಮಾಸ್ಕ್ ಇಲ್ಲ ಅಂತ ಕೆಲವರು ಒಂದು ರೀಸನ್ ಕೊಡ್ತಿದ್ದಾರೆ, ಚೈತ್ರ. ನನ್ ಪ್ರಕಾರ ಮಾಸ್ಕ್ ಮನೇಲೂ ಮಾಡ್ಬೋದು. ಅಂಡ್ ಎಷ್ಟೋ ಯೂಟ್ಯೂಬ್ ವಿಡಿಯೋಸ್ ಇದೆ ಇವಾಗ, ಮನೇಲಿ ಮಾಡ್ಬೋದು, ರೀಸನ್ಸ್ ಕೊಡಕ್ ಇಲ್ಲ ಅಷ್ಟೇ. ಅಂಡ್ ಇನ್ನೊಂದೇನಂದ್ರೆ, May 3rd ಅಷ್ಟೇ, ಸ್ವಲ್ಪ ದಿನ ಕಣ್ಣು ಮುಚ್ಚಿಬಿಟ್ಟು ನಮ್ ಕೆಲಸ ಮಾಡ್ಕೊಂಡು ಹೋದ್ರೆ ಆಗುತ್ತೆ. ವಿ ಆರ್ ಆಲ್ ಡನ್, ಸಾರ್ಟೆಡ್. ಅದಾದ್ಮೇಲೆ ಬೇಕಿದ್ರೆ ಎಷ್ಟು ಬೇಕಿದ್ರು ಸುತ್ತಾಡ್ಬಹುದು. ಸೊ ಇಷ್ಟೇ ಹೇಳ್ತೀನಿ. ಪ್ಲೀಸ್ ನನ್ನ ಸೈಡ್ ಇಂದ ಒಂದು ರಿಕ್ವೆಸ್ಟ್,
ಎಲ್ಲಾರ್ಗು ನಿಮ್ಮ ಒಂದು ವರ್ಡ್ ಆಫ್ ಮೌತ್ ಇಂದ ಎಲ್ಲರ ಹತ್ರ ಹೇಳಿ ಮನೇಲಿರಕ್ಕೆ ಅಂಡ್ ನಾವೆಲ್ಲ ಜೊತೆಗೆ ಇದನ್ನ ಫೈಟ್ ಮಾಡ್ಬಿಟ್ಟು ಕೊರೋನಾಗೆ ಒಂದು ಜೈ ಹೇಳ್ಬಿಡೋಣ ಬೇಗ. ಜೈ ಬೇಡ, ಬಾಯ್ ಹೇಳೋಣ. ಅದೇ ಜೈ ಅಂದ್ರೆ ದಟ್ ಸಕಾಸ್ಟಿಕ್ ವೇ, ಜೈ ನಿಮ್ಗೆ. Thank you so much, Ashwati, for joining us. Thank you, Chaitra, and really had a lovely time. And nimgu ashte all the very best. I love all your recent pictures, and nimge already nan compliment kottidini nim live sessions nange ishta agide anta, because ನೀವು ತುಂಬಾ ಒಂದು ಡಿಫ್ರೆಂಟ್ ರೀತಿಯಲ್ಲಿ ನಡೆಸ್ಕೊಡ್ತಾ ಇದ್ದೀರಾ. So thank you for making me a part of it. Thank you so much. Bye. Okay, bye. Advitiಗೂ ಹೇಳಿ bye. Okay, sure. Bye. Bye. Oh my god, I think this was the longest live, but ನಿಜವಾಗ್ಲೂ ತುಂಬಾ ಯೂಸ್ ಆಯ್ತು. ಯಾಕಂದ್ರೆ ವಿ ಸ್ಪೋಕ್ ಅಬೌಟ್ ಎವ್ರಿಥಿಂಗ್, ರೈಟ್ ಫ್ರಮ್ ಬಾಡಿ ಶೇಮಿಂಗ್ ಇಂದ ಹಿಡಿದು ನಮ್ಮ ಪೀರಿಯಡ್ಸ್ ವರ್ಗೂ ಮಾತಾಡಿದ್ವಿ. ಐ ಥಿಂಕ್ ಇಟ್ ಇಸ್ there's nothing wrong in talking about it. So Ashwati ಅವರು she gave a ಒಳ್ಳೆ ಮೆಸೇಜ್ to be a girl, be a strong girl inside out ಅಂತ. ಸೊ ಒಳ್ಳೆ ಮನ್ಸಿರ್ಲಿ, ಹಾಗೆ ಹೈಜಿನಿಕ್ ಆಗಿರಿ. ಯಾರು ಏನೇ ಹೇಳಿ ನೀವು ಕೇರ್ ಮಾಡಬೇಡಿ. ನಿಮ್ ಕಂಡ್ರೆ ನಿಮಗೆ ಇಷ್ಟ ಇದ್ರೆ that is more than enough ಅಂತ. ಸೊ ಹೋಪ್ ಯು ಲೈಕ್ ದ ಲೈವ್. ಮತ್ತೆ ಸಿಗ್ತೀನಿ ನಾಳೆ. ಸೊ ನಾಳೆ ಯಾರು ಬರ್ತಾರೆ ಅಂತ 7 ಗಂಟೆಗೆ ಅಪ್ಡೇಟ್ ಮಾಡ್ತೀನಿ. ವಾಟ್ಸ್ ಸ್ಪೇಸ್. ಥ್ಯಾಂಕ್ ಯು. ನಮಸ್ಕಾರ.